ನಂಗೆ ಶಿಕ್ಷಕಿಯಾಗಿ ನನ್ನ ಶಿಕ್ಷಕರನ್ನ ನೋಡೋದಕ್ಕೆ ನಂಗೆ ಬಹಳ ಹೆಮ್ಮೆ ಅಂತ ಅನ್ಸ್ತು. ಯಾಕೆಂದ್ರೆ ನಾನು ಈ ಒಂದು ಹಂತಕ್ಕೆ ಬರಬೇಕು ಅಂತಂದ್ರೆ ಮೂಲ ನಮ್ಮ ಶಿಕ್ಷಕರೇ ಕಾರಣ. ವಿಶೇಷವಾಗಿ ಇಂದಿನ ಮುದ್ದೆಯನ್ನ ಒಂದು ಒಳ್ಳೆ ಮೂರ್ತಿಯಾಗಿ ಮಾಡಿರೋದು ನಮ್ಮ ಶಿಕ್ಷಕರೇ. ನನ್ಗೆ ಮಾತಲ್ಲೇ ಹೇಳ್ಕೊಳಕ್ ಆಗ್ತಿಲ್ಲ, ಅಷ್ಟು ಚೆನ್ನಾಗಿ ಖುಷಿ ಆಯ್ತು. ನಮ್ಮ ಸರ್ HM ಓದ್ತಾ ಇರುವಾಗ ಮತ್ತೆ ನಾವು ಪಾಠ ಕೇಳುವಾಗ ಘಟನೆಗಳು ನೆನಪೆಲ್ಲ ಬಂತು. ನಮ್ಮ ಸರ್ಗಳು ನಮ್ ಜೊತೆ ತಮಾಷೆ ಮಾಡ್ಕೊಂಡು ಪಾಠ ಹೇಳ್ಕೊಡ್ತಾ ಇದ್ದಾವೆಲ್ಲ ಆಯ್ತು. ಅಂದ್ರೆ ಇದು ಎಕ್ಸೈಟ್ಮೆಂಟ್ ಹೇಳಕ್ ಆಗಲ್ಲ ಸರ್, ಅಷ್ಟು ಖುಷಿಯಾಗಿದೆ. ಅಂದ್ರೆ ಇದು ಇಲ್ಲಿಗೆ ಮುಗಿಯಲ್ಲ, ಮೆಲ್ಕ ಆಗ್ತಾ ಇರುತ್ತೆ. ಅಂದ್ರೆ ಸಮುದ್ರ ಮೈದೆಗೆದೆಡೆ ಮುತ್ತು ರತ್ನಗಳ ಕಾಣಬಹುದು, ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು ಅಂತ ಹೇಳ್ತಾರೆ ಬಸವಣ್ಣನವರು. ನಾನು ಈ ತರ ಎಲ್ಲಾ ಶಿಕ್ಷಕರನ್ನು ಕೂಡ ಈ ತರವಾಗಿ ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಒಬ್ಬನು ತುಂಬಾ ವರ್ಷಗಳ ನಂತರ ಎಲ್ಲರನ್ನು ನೋಡ್ತಾ ತುಂಬಾ ಖುಷಿ ಆಗ್ತಾ ಇದೆ. ರೂವಾರಿ ಮಲ್ಲಿಕಾರ್ಜುನಪ್ಪ ಅವರು ಹೆಡ್ ಮಾಸ್ಟ್ರು, ಅವ್ರಿಗೋಸ್ಕರ ನಾವು ಈ ಕಾರ್ಯಕ್ರಮ ಮಾಡೋದು. ಅವ್ರನ್ನ ಏನಕ್ಕೆ ನೆನ್ಪು ಮಾಡ್ಕೋತಾ ಇದ್ದೀರಾ? ಅವರಿಂದ ನಾನು ಈ ಸ್ಥಿತಿಲಿ ಇದ್ದೀನಿ ಅಂತಂದ್ರೆ, ನಾನು ಒಂದು ಕೆಲ್ಸಕ್ಕೆ ಸೇರಿದ್ರೆ ಒಂದು ಕಂಪ್ನಿಲಿ ಕೆಲ್ಸಕ್ಕೆ ಸೇರಿನಿ ಅಂತಂದ್ರು ಅವರೇ ಕಾರಣ. ಯಾಕಂದ್ರೆ ಅವರು ನಮ್ಗೆ ಹೊಡೆದು ಫೀಸ್ ಕಟ್ಟಿ ನನ್ನ ಓದ್ಸಕ್ಕೆ 2 ವರ್ಷ ಫೀಸ್ ಕಟ್ಟಿದ್ದಾರೆ. ಸ್ಕೂಲ್ ಟೀಚರ್, ಸ್ಕೂಲ್ HM ನಿಮ್ ಫೀಸ್ ಕಟ್ಟಿ ಓದಿಸಿದ್ರೆ? ಸ್ಕೂಲ್ HM ಅವರು ನನ್ನ ಮನೆ ಹೊರಟೋಗಿದ್ದೆ ಸ್ಕೂಲ್ ಬಿಟ್ಟು. ಆಮೇಲೆ ಅವ್ರು ಕರ್ಸಿ ನಾನ್ ಫೀಸ್ ಕಟ್ತೀನಿ, ನೀವು ಓದಪ್ಪ ಅಂತ ಅಂದ್ಬಿಟ್ಟು ಓದಿಸಿ ನಾನು ಈ ಮಟ್ಟಕ್ಕೆ ತಂದು ನಿಲ್ಸಿರೋದಕ್ಕೆ ಅವರೇ ಕಾರಣ. ನಾವು ಅವ್ರನ್ನ ಮರೆಯಂಗೇ ಇಲ್ಲ. ಅವ್ರನ್ನ ಈಗ ಇಲ್ಲಿ ಹತ್ರದಲ್ಲಿ ನೋಡಿದ್ರಿ, ಇವತ್ತು ಎಷ್ಟು ಖುಷಿ ಆಯ್ತು ನಿಮ್ಗೆ? ಹೇಳಕ್ಕೆ ಆಗಲ್ಲ, ಎಕ್ಸೈಟ್ಮೆಂಟ್ ತಡ್ಕೊಳಕ್ಕೆ. ಹೌದು ಸರ್, ಅವರು ಯಾಕಂದ್ರೆ ಸಂಸ್ಥೆಗೆ ಅವ್ರ ಮನೆಯಿಂದ ದುಡ್ಡು ತಕೊಂಬಂದು ಸಂಸ್ಥೆ ನಡೆಸಿದ್ದು ಆ ಕಾಲದಲ್ಲಿ. ನೋಡಿ ಇಂಥವ್ರು ಇರ್ತಾರೆ ಅಂತ ಇಲ್ಲ, ಈಗಿಲ್ಲ. ಅವರು ಅವ್ರ ಮನೆಯಿಂದ ದುಡ್ಡು ತಕೊಂಬಂದು ಮಕ್ಕಳಿಗೆ ಎಷ್ಟೋ ಮಕ್ಕಳು ಫೀಸ್ ಕಟ್ಟಿದ್ದಾರೆ. ನನ್ನ ಒಪ್ಪನ್ನೇ ಅಂತಲ್ಲ, ಸುಮಾರು ಜನಕ್ಕೆ ಫೀಸ್ ಕಟ್ಟಿದ್ದಾರೆ, ಸುಮಾರು ಹುಡುಗರಿಗೆ ಬಟ್ಟೆ ಕೊಡ್ಸಿದ್ದಾರೆ. ಮಂಜುಳಾ ಸೋಮಳ್ಳಿ, ನಾನು ಮೈಸೂರು ಜಿಲ್ಲಾ ಮಹಿಳಾ ಸಹಕಾರ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. 5 ವರ್ಷ ಮೇಲಾಗಿತ್ತು ಮಾರ್ಕ್ಸ್ಗಳನ್ನು ನೋಡಿ. ಅವಾಗಿಂದ ಇದುವರೆಗೂ ಒಂದ್ಸಲ ಇವರೆಲ್ಲ ನಮ್ಮ HM ಅವರೆಲ್ಲ ಸಿಕ್ತಿರ್, ಬೇರೆಯವರೆಲ್ಲ ಸಿಕ್ತಿರ್ಲಿಲ್ಲ, ಎಲ್ಲರೂ ಒಟ್ಟಿನಲ್ಲಿ ನೋಡಿರ್ಲಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ಸ್ ಗಳ ಯಾರನ್ನು ನೋಡಿರ್ಲಿಲ್ಲ. ಶಾಂತಪ್ಪ ಫೋನ್ ಮಾಡಿತಾರ ಗುರುಗಳೊಟ್ಟಿಗೆ ಅಂತ ಮಾಡೋವಂತ ಫೋನ್ ಮಾಡ್ದ ಶಾಂತಪ್ಪ. ಮಾಡಿದ ತಕ್ಷಣ ಖುಷಿಯಾಗಿ ಆಯ್ತು ಅಂತ ಹೇಳಿದೆ. ನಮ್ಮ ಮಾರ್ಕ್ಸ್ಗಳು ನೋಡೋಲ್ಲ, ಇದೇ ನಂಗೆ ತುಂಬಾ ಖುಷಿಯಾಗಿ ಅಂತ ಹೇಳಿದ್ರೆ, ಈ ದಿನ 9/11/2024 ಈ ಆತ್ಮೀಯ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಒಂದು ಗುರುಗಳೊಟ್ಟಿಗೆ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರ ಒಂದು ಪ್ರತಿಫಲವನ್ನ ಹೇಳಿದ್ರಲ್ಲ, ಅವ್ರ ಬದುಕನ್ನು ಕಟ್ಕೊಂಡ್ರಲ್ಲ, ಆವಾಗ ನನಗೆ ಅನ್ನಿಸ್ತು ನಮ್ಮ ತಂದೆ ಕೊಟ್ಟಿದ್ದ ಮಾತನ್ನ ಈ ದಿನ ನಾನು ಜೊತೆಗೆ ಇವತ್ತು 9/11/2024 ನಮ್ಮ ತಂದೆ ಪುಣ್ಯ ಸ್ಮರಣೆ ದಿನ. ಸೂಪರ್. ಹಾಗಾಗಿ ಇವತ್ತು ಅವರ ಆತ್ಮಕ್ಕೆ ನಾನು ಒಂದು ಶಾಂತಿಯನ್ನ ಕೊಟ್ಟನಲ್ಲ ಅಂತ ಅವ್ರು ಆಡಿದ ಕೊಟ್ಟ ಮಾತಿಗೆ ನಾನು ನಡ್ಕೊಂಡಾನ ಅಂತೇಳಿ ನನಗೆ ಅಷ್ಟೊಂದು ಖುಷಿಯಾಗಿದೆ. UPS ಸಿಸ್ಟಮ್ ಅನ್ನ ಪ್ರಾಡಕ್ಟ್ ಮಾಡುವಂತ ಕಂಪನಿಲಿ ಇವತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಅವನಿಗೆ ವಿಷಯ ಎಲ್ಲ ಹೇಳ್ಬಿಟ್ಟು ಅವತ್ತು ನಮ್ಮ ಮನೆಗೆ ಬಂದಿದ್ದಾರೆ ದೊಡ್ಡ ವ್ಯಕ್ತಿ ಆಗಿ. ಸರ್ ಇವ್ನು ಯಾರೋ ಗೊತ್ತಾದ್ರು ನಾಗೇಶ್ ಅಲ್ವೇನಂತ ಮುಖ ನೋಡಿ ಲಕ್ಷಣ ನೋಡಿ, ನಾಗೇಶ್ ಅಲ್ವೇನ ಹೌದು ಸರ್ ಪತ್ತೆ ಹಚ್ಬಿಟ್ರಿ ಅನ್ಕೊಂಡು ಅವನು ಅಲ್ಲೇ ದೀರ್ಘಂದ ನಮಸ್ಕಾರ ಹಾಕ್ಬಿಟ್ಟು ಮನೆಯೊಳಗೇನೆ. ಆಮೇಲೆ ನಮ್ಮ ಮಿಸಸ್ಗೆ ಹೋಗಿ ನಮಸ್ಕಾರ, ನಮ್ಮ ಮಿಸಸ್ ಎದ್ಕೊಂಡು ಮನೆಯೊಳಗೆ ಹೊಟ್ಟೋದು ಅಡುಗೆ ಮನೆಗೆ. ಯಾಕಂದ್ರೆ ದೊಡ್ಡ ವ್ಯಕ್ತಿ, ಇಷ್ಟು ದೊಡ್ಡವನ್ನ ನಮಸ್ಕಾರ ಮಾಡಕ್ ಗೊತ್ತಲ್ಲಪ್ಪ ನನಗೆ. ಇಲ್ಲ ನಾವು ಸ್ಟೂಡೆಂಟು, ಇವ್ ಬೇರೆ ಯಾರ ನಿಂತ್ಕೊಂಡು ಊಟ ಆಗ ಅವಳು PUC ಮಾಡಿದ್ರು, ಇವತ್ತು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಇವತ್ತು ಅವಳು ಎಲ್ಲೇ ಇದ್ರೂ ಒಂದು ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಾರಿ ನನ್ನೋಡು ಬಂದು ಮಾತಾಡ್ಸ್ಕೊಂಡು ನಮಸ್ಕಾರ ಮಾಡಿ ಹೋಗ್ತಾರೆ. ಸರ್ ಅವತ್ತು ನೀವು ಒಂದು ಕೊಟ್ಟಂತ ಒಂದು ಮಾರ್ಗದರ್ಶನ ಇವತ್ತು ನಮ್ಮ ಲೈಫನ್ನು ಈ ಮಟ್ಟಕ್ಕೆ ಕಾತ್ಯಾಯಿನಿ ಅಂತ ಈಗಲೂ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಮೈಸೂರು ಪೊಲೀಸ್ ಅಕಾಡೆಮಿ. ಹಾಗೆ ಇನ್ನು ಮುಖ್ಯವಾಗಿ ನೀವು ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಈ ಒಂದು ಎಲ್ಲರನ್ನು ಸೇರಿಸಿ ಟೀಚರ್ಸ್ಗಳನ್ನೆಲ್ಲ ಸೇರಿಸಿ ಒಂದ್ ಕಡೆ ಸೇರಿಸ್ಬಿಟ್ಟು ಒಂದು ಸಮಾವೇಶ ಮಾಡೋ ಕಾನ್ಸೆಪ್ಟೇನೆ
ಬಹಳ ವೆರಿ ಫ್ಯಾಂಟಾಸ್ಟಿಕ್ ಕಾನ್ಸೆಪ್ಟ್ ಅದು, ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಹೇಗ್ ಬಂತು? ಕೆಲವು ಮಕ್ಕಳು ಹೊರಟು ವರ್ತನೆ ತೋರಿಸ್ತಿರ್ತವೆ, ಆದ್ರೆ ಅವ್ರ ಮನೆಗೊಂದ್ಸರಿ ಭೇಟಿ ಕೊಡಿ, ಅವ್ರ ತಂದೆ ತಾಯಿಗಳ ಜೊತೆ ಪ್ರೀತಿಯಾಗಿ ಮಾತಾಡಿ. ನಾಳೆ ದಿನ ಮಕ್ಕಳು ಅವ್ರ ತಂದೆ ಬಂದು ಸ್ಕೂಲ್ ಒಂದ್ಸರಿ ಭೇಟಿ ಕೊಟ್ಟು ಬೆದರಿಸ್ರೆ ಆ ನಾಳೆಯಿಂದ ಮಕ್ಕಳು ಸಾಫ್ಟ್ ಆಗ್ಬಿಡ್ತವೆ. ಇದುವರೆಗೂ ಹೊರಟಾಗಿದ್ದ ಮಕ್ಕಳು ಹಿಂದಕ್ಕೆ ತಿರುಗಿ ಆಗ್ತಿದ್ದ ಮಕ್ಕಳು ನಾವು ಅವ್ರ ಮನೆ ಭೇಟಿ ಕೊಟ್ಟು ಪೋಷಕರ ಜೊತೆ ಮಾತಾಡಿ ಒಂದು ಬಂದ್ಬಿಟ್ಟು ಅಂದ್ರೆ ಮಾರನೆಗೆ ಸ್ಮೂತ್ ಆಗ್ಬಿಡ್ತವೆ. ಯಾಕಂದ್ರೆ ಅವ್ರಿಗೂ ನಮ್ಮ ಮಾಸ್ಟರ್ಗೆ ನಮ್ಮ ಮನೆ ಏನೋ ತಿಳ್ಕೊಂಬಿಟ್ರೆ ನಮ್ಮಂತ ಎದುರಿಸ್ಕೊಳ್ಳೋ ರೀತಿ ನೋಡ್ತಿರ್ತವೆ, ಹಿಂದಕ್ಕೆ ತಿರುಗಿ ಮಾತಾಡ್ತಿರ್ತವೆ. ಆಗ ಅವ್ರ ಮನೆ ಪರಿಸ್ಥಿತಿ ನೋಡಿ, ಅವ್ರ ತಂದೆ ತಾಯಿಗಳ ಜೊತೆ ನೋಡಿ, ಅವ್ರ ತಂದೆ ತಾಯಿಗಳು ಮಾಸ್ಟರ್ ಬಂದಿದ್ರು ಈ ಥರ ಎಲ್ಲ ಬೆದರಿಸಿದಾಗ ಮಕ್ಕಳು ಭಾಳ ಸಾಫ್ಟ್ ಆಗ್ಬಿಡ್ತವೆ. ಇದು ಬದಲಾವಣೆ ಮನೆ ಮನೆಗೆ ಭೇಟಿ ಕೊಟ್ಟಾಗ ನಾವು ನಿಸರ್ಗದ ಮಡಿಲಲ್ಲಿರುವ ಈ ಸುಂದರ ಸರಳ ಸಮಾರಂಭದ ವೇದಿಕೆಯಲ್ಲಿ ನಮ್ಮೆಲ್ಲರಿಗೂ ವಿದ್ಯಾದಾನವನ್ನು ನೀಡಿ ಈ ಮಟ್ಟಕ್ಕೆ ಬೆಳೆಯುವಂತೆ ಪ್ರೇರಣೆಯನ್ನು ನೀಡಿ ಏನೂ ತಿಳಿಯದಿರುವಂತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗುರುಗಳಿಗೆ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಮ್ಮ ಊರು ಅರಳಿಕಟ್ಟೆ, ಚಾಮರಾಜನಗರ ತಾಲೂಕು. ನಾನು ಈಗ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಬೆಂಗಳೂರಲ್ಲಿ. ನಾನು ಶ್ರೀ ಗಂಗಾಧರೇಶ್ವರ ವಿದ್ಯಾಸಂಸ್ಥೆಯ ಹಳೆಯ ವಿದ್ಯಾರ್ಥಿ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಏನ್ ಸರ್ ಇದೇನ್ ಮದುವೆನಾ ಹಬ್ಬನ? ಎಲ್ರು ಏನ್ ಹೊಸ ಹೊಸ ಬಟ್ಟೆ ಹಾಕೊಂಡು ಏನ್ ಗುಡುಗುಡು ಓಡಾಡ್ತಾ ಇದಾರೆ ಚಿಕ್ಕ ಮಕ್ಕಳ ತರ? ಏನ್ ಕಾರ್ಯಕ್ರಮ ಐತೆ ಸರ್? ಇದು ಗುರುಗಳೊಟ್ಟಿಗೆ ಅಂತ ಹೇಳಿ. ಗುರುಗಳೊಟ್ಟಿಗೆ ಹಂಗಂದ್ರೆ ಸರ್ ಎಲ್ಲಾ ನಮ್ಮ ಹೈಸ್ಕೂಲ್ ಸಂದರ್ಭದಲ್ಲಿ ಇತ್ತಂತ ಎಲ್ಲಾ ಟೀಚರ್ಸ್ಗಳನ್ನ ಕೂಡ ನಾವಿಲ್ಲಿ ಕರೆದಿದ್ದೀವಿ. ಅವ್ರಿಗೆಲ್ಲರಿಗೂ ಒಂದು ಸನ್ಮಾನ ಮಾಡ್ಬೇಕು ಅಂತಂತೇಳಿ, ಮತ್ತೆ ಅದ್ರ ಜೊತೆಗೆ ಎಲ್ಲರೂ ಕೂಡ ಒಂದು 30-35 ವರ್ಷ ಆಗಿದೆ ಎಲ್ಲರೂ ಮೀಟ್ ಆಗಿ. ಹಾಗಾಗಿ ಇವತ್ತು ಆ ಒಂದು ಎಂಜಾಯ್ ಮಾಡ್ತಾ ಇದ್ದೀವಿ ಸರ್ ಎಲ್ಲರೂ ಸೇರ್ಕೊಂಡು. ಅಂದ್ರೆ ಗುರುಗಳನ್ನೆಲ್ಲ ಕರೆಸಿ ಎಲ್ಲರನ್ನೂ ಕರೆಸಿ ಎಲ್ಲಾ ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಸರ್. ಇದು ಏನಿರುತ್ತೆ ಸರ್ ಕಾರ್ಯಕ್ರಮದಲ್ಲಿ ಇವತ್ತು? ಸರ್ ಕಾರ್ಯಕ್ರಮದಲ್ಲಿ ಮಾತೆ ಜಾಸ್ತಿ ಇವತ್ತು. ಅಂದ್ರೆ ಒಬ್ಬೊಬ್ರು ತುಂಬಾ ದಿನ ಆಗಿದೆ ಎಲ್ಲ ಮೀಟ್ ಆಗಿ, ಹಾಗಾಗಿ ಎಲ್ಲರೂ ಕೂಡ ಸೇರಿ ಹಳೆ ಇದನ್ನೆಲ್ಲ ಮೆಲ್ಕಾಕೋಣ ಅಂತೇಳಿ ನನ್ನ ಜೊತೆ ಮಾತಾಡ್ತಾ ಇದ್ದೀರಾ. ಅಲ್ಲಿ ಎಲ್ರು ಕೂಡ ಒಬ್ರೊಬ್ರು ಖುಷಿಯಾಗಿ ಹಂಚ್ಕೊಂಡು ಎಲ್ಲಿದ್ಯಾ ಏನ್ ಮಾಡ್ತಾ ಇದೆ ಮಾತಾಡ್ತಾ ಇದಾರೆ. ಎಲ್ಲ ತುಂಬಾ ಖುಷಿ ಪಡ್ತಾ ಇದಾರೆ. ನಿಜವಾಗ್ಲೂ ಕಾರ್ಯಕ್ರಮ ಹೇಗಿದೆ ಅಂತ ನನ್ಗೂ ಕೂಡ ಅನ್ಸುತ್ತೆ. ಇದು ಕಾರ್ಯಕ್ರಮ ನಡೀತಾ ಇರೋದು ಎಲ್ಲಿ ಸರ್? ಸರ್ ಇದು ತ್ರಿದಳ ಫಾರಂ. ತ್ರಿದಳ ಹಂಗಂದ್ರೆ ಸರ್ ಅದು? ಸರ್ ಇದು ಚನ್ನರಾಯನಪುರದಲ್ಲಿ ಒಂದು ಜಮೀನು ಇರೋಂಥದ್ದು. ಯಾವ ಚನ್ನರಾಯನಪುರ ಅಂದ್ರೆ ಎಲ್ಲಿ ಬರುತ್ತೆ? ಗುಂಡ್ಲುಪೇಟೆ ತಾಲೂಕು, ಬೇಗೂರು ಹೋಬಳಿ. ಬೇಗೂರು ಹೋಬಳಿ ಅಂದ್ರೆ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಏನಿದೀವಿ ಅವರಲ್ಲಿ ಬೇಕಾದಷ್ಟು ರೈತರಿದ್ದಾರೆ. ನಾನೊಬ್ಬ ಸರ್ಕಾರಿ ಶಿಕ್ಷಕನಾಗಿದ್ದೀನಿ. ಬಟ್ ನನ್ನ ಸಹಪಾಠಿಗಳು ಸಾಕಷ್ಟು ಜನರು, ನನ್ಗೆ ಸೀನಿಯರು ಜೂನಿಯರ್ಸ್ ಸುಮಾರು ಜನ ಇದು ಏನೋ ರೈತ ಕೆಲಸನೇ ಮಾಡ್ತಾ ಇದ್ದಾರೆ. ಯಾರಿಗೂ ಕೂಡ ದಕ್ಷತೆ ದೇಶದ ಬೆನ್ನೆಲುಬು ರೈತ. ಹೌದೌದು. ಯಾಕೆ ನಾವು ಅದನ್ನ ತಗೋಬೇಕು ಅಂತೇಳಿ ನಾವು ಜಮೀನಲ್ಲೇ ಮಾಡೋಣ ಅಂತೇಳಿ. ಇಲ್ಲ ಯಾವ್ದೋ ಚೌಲ್ಟ್ರಿ ಅಲ್ಲಿ ಇಲ್ಲಿ ಹೋಗೋದು ಬೇಡ. ಈ ಕಾರ್ಯಕ್ರಮಕ್ಕೆ ಅಂದ್ರೆ ಈಗೇನು ಗುರುಗಳೊಟ್ಟಿಗೆ ಕಾರ್ಯಕ್ರಮ ನಡೀತಾ ಇದೆ, ಇದಕ್ಕೆ ಸಖತ್ ಸಪೋರ್ಟ್ ಸಿಕ್ತು ಸರ್ ನನಗೆ. ಈಗ ಎಕ್ಸಾಂಪಲ್ ನಾನು ಫೋನ್ ಮಾಡಿದಾಗ ಗುರುಸ್ವಾಮಿ, ನಾನಿದ್ದೀನಿ ಕಣ ಮಾಡೋಣ, ನಾನು ನಿಮ್ಗೆ ಏನ್ ಬೇಕು ನಾನು ಸಪೋರ್ಟ್ ಮಾಡ್ತೇನೆ ಶಾಂತಪ್ಪ ಅಂತಂದ. ಆಗ ಬಸವರಾಜು, ಹುಡುಗಬ್ಬರ ಬಸವರಾಜು, ಹಾಗೇನೆ ತಂಗ್ಳ ಮಹೇಶ್, ಹಾಗೆ ಬ್ಯಾಂಕ್ ಮಂಜುಳಾ, ಸೋಮಳ್ಳಿ ಮಂಜುಳಾ, ನನ್ನ ಹೆಣ್ಮಕ್ಳದೆಲ್ಲ ನಾನು ಒಟ್ಟಿಗೆ ಸೇರಿಸೋ ಜವಾಬ್ದಾರಿ ನಂದು ಕಣಪ್ಪ. ಹಾಗೆ ಪ್ರೇಮ, ಮರಳಾಪುರ ಶಿವಮೂರ್ತಿ,
ಸೋಮಳ್ಳಿ ನಂದೀಶ, ಬಡಗಪುರ ಚನ್ನಬಸವಣ್ಣ, ಇವರೆಲ್ಲರೂ ಕೂಡ ನನಗೆ ಸಖತ್ತು ಸಪೋರ್ಟ್ ಮಾಡಿದ್ರು. ಅದಲ್ಲದೆ ಇನ್ನೂ ಕೂಡ ಬೇಕಾದಷ್ಟು ಜನ ಎಲ್ಲರೂ ಕೂಡ ಸ್ನೇಹಿತರುಗಳು ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಗೆ ಚೆನ್ನಾಗ್ ಮಾಡೋಣ, ಚೆನ್ನಾಗ್ ಮಾಡೋಣ. ನಾನ್ ಅನ್ಕೊಂಡಿದ್ದೆ ಒಂದ್ 25,000 ಮುಗಿಸ್ಬಿಡೋಣ ಅಂತ. ಆದ್ರೆ ಇದು ಹಿಂಗ ಹೋಗಿ ಎಲ್ಲರ ಒಂದು ಸಹಕಾರದಿಂದ ಇನ್ನೂ ಗ್ರ್ಯಾಂಡ್ ಆಗಿ ಸಲ ಮಾಡಂಗಾಯ್ತು ಸರ್. ಸರ್ ಈಗ ಆಮೇಲೆ ಮಾತಾಡೋಣ ಸರ್. ಸರಿ ಸರ್, ಆಯ್ತು. ನಿಮ್ಗೆ ಖುಷಿಯಾಗಿದ್ದ ಕಾರ್ಯಕ್ರಮ ಎಲ್ಲ ಕಾಯ್ತಾ ಇದಾರೆ. ಓಕೆ ಓಕೆ ಸರ್, ಆಯ್ತು ಸರ್, ಆಯ್ತು. ಖಂಡಿತವಾಗಿಯೂ ಆಲ್ ದ ಬೆಸ್ಟ್. ನಾವು ಕೂಡ ಕಾರ್ಯಕ್ರಮ ನೋಡ್ತೀವಿ. ಹೇಗಿದೆ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗುರುಗಳೊಟ್ಟಿಗೆ ಕಾರ್ಯಕ್ರಮ ಮಾಡೋಣ ಅಂತ ಒಂದು ಕಾರ್ಯಕ್ರಮ ರೂಪಿಸ್ಬೇಕಂತೇಳಿ ಗುರುಸ್ವಾಮಿ ನನ್ನ ಫೋನ್ ಮಾಡ್ದ. ಶಾಂತಪ್ಪ, ಚನ್ನಡೈನ್ಪುರ ನಾವೆಲ್ಲ ಸೇರಿ ಒಂದು ಗುರುಗಳೊಟ್ಟಿಗೆ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀನಿ. ನನಗೆ ಅವತ್ತಾಗಿದ್ದ ಖುಷಿ ಏನಪ್ಪ ಅಂದರೆ, ನನ್ನ ಏನೋ ಕಾರ್ಯಕ್ರಮಕ್ಕೆ ಏನೋ ಯಾರು ಹೇಳ್ದೇನೆ ಒಂದು ದೊಡ್ಡ ಕಾರ್ಯಕ್ರಮ ನಡೆಸಬೇಕಾಗಿದ್ದಂಥ ಪರಿಸ್ಥಿತಿ ಇದ್ದಾಗ ಏನು ಖುಷಿ ಆಗುತ್ತೋ ಆ ಖುಷಿ ಆಯಿತು. ಆ ದಿನವೇ ನೀನು ನನ್ನ ಗುರುಗಳೊಟ್ಟಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತೇಳಿ ಶಾಂತಪ್ಪ ನೀಡಿದ ತಕ್ಷಣ ಅವತ್ತೇ ಹೋಗಿ ಅವರ ತೋಟದಲ್ಲಿ ಮಾತಾಡಿ, ಈ ತೋಟ ತುಂಬ ಚೆನ್ನಾಗಿದೆ, ಇಲ್ಲೇ ಕಾರ್ಯಕ್ರಮ ಮಾಡೋಣ ಅಂಥೇಳಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಸಹಕಾರ ನೀಡಿದ್ರು. ಜೊತೆಗೆ ನನ್ನ ಸ್ನೇಹಿತ ಗುರುಗಳಿಗೆ ಮಾತಾಡ್ಸೋಕ್ಕೆ KM ನಂಬರ್, HM ಅವ್ರ ನಂಬರ್ ಕೊಡ್ತೀನಿ, ಮಾತಾಡೋ ಅಂದ. ಮಾತಾಡ್ಬೇಕಂತದೆ ನಾನು ಒಬ್ಬನೇ ಹೋಗಿ ಮಾತಾಡಿದೆ. ಏನಾರ್ತಪ್ಪ ಗುರುಗಳು ಒಟ್ಟಿಗೆ ಅಂತ ಇರ್ತಲ್ಲ ಕಾರ್ಯಕ್ರಮ, ಎಲ್ಲರೂ ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ. ಅವತ್ತಾಗೋ ಸಂತೋಷ ನನಗೆ ತುಂಬ 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 ಸಂತೋಷ ಆಗುತ್ತೆ ಅಂತೇಳಿ ಅವತ್ತೇ ನೋಡಬೇಕು, ಎಲ್ಲ ಸ್ನೇಹಿತರ ಜೊತೆ ನೋಡಿ ಸೇರಿ ನಾನು ಗುರುಗಳು ನೋಡಬೇಕು ಅನ್ನೋ ಆಸೆಯಿಂದ ನಾ ಆ ಕಾರ್ಯಕ್ರಮಕ್ಕೆ ಹೋದೆ. ಆ ಕಾರ್ಯಕ್ರಮ ತುಂಬ ಯಶಸ್ವಿ ಆಯಿತು. ತುಂಬ 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 ಸಂತೋಷ. ಇವತ್ತು ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದಿದ್ದಾರೆ, ನಿಮ್ಮ ಸ್ನೇಹಿತರುಗಳು, ನಿಮ್ಮ ಗುರುಗಳು ಎಲ್ಲರೂ ಕೂಡ. ನಿಮ್ಮ ಆಸೆ ಈಡೇರಿದೆಯಾ? ಖಂಡಿತ ಈಡೇರಿದೆ. ನನಗೆ ಗೊತ್ತಾಗ್ತಾ ಇದೆ. ಖಂಡಿತ. ಯಾಕೆ ಈಡೇರಿದೆ ಅಂದ್ರೆ ಇಷ್ಟು ಜನ ಸ್ನೇಹಿತರು 35 ವರ್ಷ ಆದ್ಮೇಲೆ ಸೇರಿದ್ವಿ. ನಾನು ಯಾವ್ದಾದ್ರು ಒಂದು ಏನೇ ಮಾಡಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಇಷ್ಟು ಜನ ಸ್ನೇಹಿತರು ನಾನು ಒಟ್ಟಿಗೆ ನೋಡೋಕ್ಕಾಗ್ತದೆ. ಎಲ್ಲರೂ ಒಟ್ಟಿಗೆ ಎಲ್ಲರೂ ನೋಡೋದು. ಜೊತೆಗೆ ನಾವು ಸ್ಟೂಡೆಂಟ್ಸ್ ಆಗಿ ಎಲ್ಲರೂ ಸ್ಟೂಡೆಂಟ್ಸ್ ಆಗಿ ಎಲ್ಲರೂ ಎಲ್ಲೆಲ್ಲ ಬೇರೆ ಬೇರೆ ಹೋಟೆಲ್ ಇದ್ರು ಕೂಡ ಎಲ್ಲರೂ ಸ್ಟೂಡೆಂಟ್ ಆಗಿ ಇವತ್ತು ನಮ್ಮ ಮಾಸ್ಟರ್ಗಳು ನೋಡ್ತಾ ಇದೀವಲ್ಲ, ಅದು ನನಗೆ ತುಂಬ ಖುಷಿ ಕೊಟ್ಟಿದೆ. ನನ್ನ ಜೀವನದ ಅತ್ಯಂತ ಸಂತೋಷದ ದಿನ ಅಂತ ಯಾವ್ದಾದ್ರು ಒಂದು ಇದ್ರೆ ಇದು ಬಿಟ್ಟರೆ ಬೇರೆ ಯಾವುದು ಬರಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಗಂಗಾಧರೇಶ್ವರ ವಿದ್ಯಾಸಂಸ್ಥೆಯ ಮಹಾದಂಡ ನಾಯಕರು ಅಂತೆ ನಾವು ನಮ್ಮ ಸ್ವಲ್ಪ ಹೆಚ್ಚು ಕಮ್ಮಿ ಏನಾದ್ರು ನಾವು ಅವರ ಅನುಸರಿಸ್ಕೊಂಡು ಜೀವನದಲ್ಲಿ ನಡ್ತಾ ಇರಬೇಕಾದ್ರೆ ನಮ್ಮ ಗುರುಗಳಾದಂಥ KM ಮಲ್ಲಿಕಾರ್ಜುನಪ್ಪನವರೇ ಕಾರಣ. ಮೊದಲನೇ ಗುರು ಸ್ಥಾನವೇ ಅವರಿಗೆ ಮೊದಲು. ಯಾಕೆಂದರೆ ನಡೆ ಕಲಿಸಿದ್ರು, ನುಡಿ ಕಲಿಸಿದ್ರು, ಉಣ್ಣೋದು ಕಲಿಸಿದ್ರು, ಉಡೋದು ಕಲಿಸಿದ್ರು, ಎಲ್ಲನೂ ಕಲಿಸಿದ್ರು ಅವರು. ಆದ್ದರಿಂದ ಮೊದಲನೇ ಸ್ಥಾನ ಯಾರು ನಿಮ್ಮ ಗುರುಗಳು ಅಂದರೆ KM ಮಲ್ಲಿಕಾರ್ಜುನಪ್ಪನವರು ಅಂತೆ ಈಗ ಹೇಳಿದ್ರು.
ಹರ ನಮ ಪಾರ್ವತಿ ಪದೇ ಹರ ಮಹಾದೇವ ಶಿವ ನಮ ಪಾರ್ವತಿ ಪದೇ ಹರ ಮಹಾದೇವ ಅಲಕ್ರಂಜನ ಗುರುಮಲ್ಲೇಶ ಮಹಾಪ್ರಭು ಸ್ವಾಮಿ ಜೈಪರ ಎಲ್ಲ ಲೈನ ಬಂದು ಹಾಕಿ ಹೂವನ ಸರ್ ಈ ಕಡೆ ಬನ್ನಿ ಸರ್. ಹಾಕಿ ಸರ್, ಹಿಂಗೆ ಬಂದು ಹಾಕಿ. ನೀವು ಲಾಸ್ಟಲ್ಲಿ ಬಂದಿದ್ದು ಸರ್ ಇವತ್ತು. ಸೋಮನ ಕುಲವಾಸ ಈಶಾ ಜಗದೀಶ ಪರಿಪಾಲಿಸು ಸರ್ವೇಶ. ಶಿಕ್ಷಕ ವೃಂದದಲ್ಲಿ ಮಲ್ಲಿಕಾರ್ಜುನಪ್ಪ ಸರ್ ಮೊದಲೇ ನಿಮ್ಗೆ ಪರಿಚಯ ಮಾಡ್ಕೊಂಡಿದ್ದಾರೆ, ಕುಂದಕೆರೆ ಅವರು. ನನಗೆ ಸಾಕಷ್ಟು ಹೊಡೆದ್ರವರು ಒಂದಿನ, ಅವ್ರು ಮರ್ತಿರ್ಬೋದು. ಯಾಕಂದರೆ ನಾನು ಸೈನ್ಸಲ್ಲಿ 2 ನಂಬರ್ ತಗೊಂಡಿದ್ದೆ. ನಮ್ಮ ಮನೇಲಿ ಬೈತಾರೆ ಅಂತೇಳಿ ನನ್ನ ಪಕ್ಕದಲ್ಲಿ 1 ಹಾಕ್ಬಿಟ್ಟಿದೆ, 12 ಆಗ್ಬಿಟ್ಟಿತ್ತು ಅದು. ಆವಾಗ ಅವರು ನೀನು ಫಸ್ಟ್ ಅವ್ರಿಗೆ ಹಿಡಿದಿದ್ದೆ ಮೊದಲು ಕಿವಿಯಲ್ಲಿ ಕಿತ್ತೋದೇನೋ ಅನ್ನೋಷ್ಟ್ರ ಮಟ್ಟಿಗೆ ಅವರು ಕಿವಿ ಹಿಡಿತಿದ್ರು. ಅಲ್ಲಿಂದ ನಮಗೆ ಬಹಳ ಅವರಿಂದ ನಾನು ಸಾಕಷ್ಟು ಕಲ್ತಿದ್ದೀನಿ. ಯಾವುದೇ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂದ್ರೆ ಎಲ್ಲಾರನ್ನೂ ಒಂದ್ ಕಡೆ ಗ್ಯಾದರ್ ಮಾಡೋದು ಅಂದ್ರೆ ಅಷ್ಟು ಸುಲಭದ ವಿಷಯ ಅಲ್ಲ. ಆದ್ರೆ ಈ ದಿನ ಈ ಸುಂದರವಾದಂತ ಈ ಪ್ರಕೃತಿಯ ತಾಣದಲ್ಲಿ ಇಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರೋಂಥ ವಿಷಯ ಹೆಮ್ಮೆಯ ವಿಷಯ. ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಮ್ಮ ಗುರುಗಳಾದಂಥ KM ಮಲ್ಲಿಕಾರ್ಜುನಪ್ಪ ಸರ್ ಅವರು ಆಗಮಿಸಿದ್ದಾರೆ ಅಂತ ಕೇಳ್ಕೊಂಡಂತ ಸಂದರ್ಭದಲ್ಲಿ ಈ ವೇದಿಕೆಗೆ ಬಂದು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಎಲ್ಲ ಅವರ ವಿದ್ಯಾರ್ಥಿಗಳ ಪರವಾಗಿ ಸುಸ್ವಾಗತವನ್ನ ಮನಪೂರ್ವಕವಾಗಿ ಕೋರ್ತೇನೆ. ಮತ್ತೊಬ್ಬರು ಶಿಕ್ಷಕರು ನಮ್ಮ ಗುರುಗಳಾದಂಥ ಸಿದ್ದರಾಜಾಚಾರ್ಯ ಅವರು, ಅವರಿಗೂ ಸಹ ಮನಪೂರ್ವಕವಾಗಿ ಸುಸ್ವಾಗತವನ್ನ ಕೋರ್ತೇನೆ. ಮತ್ತೊಬ್ಬ ಗುರುಗಳು ಶ್ರೀ ಯೋಗೀಂದ್ರನ್ ಅವರು, ಗಣಿತ ಶಿಕ್ಷಕರು, ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸುಸ್ವಾಗತವನ್ನ ಕೋರುತ್ತಿದ್ದೆ. ನಂತರ PC ರಾಜಶೇಖರ್ ಅವರು, ಕನ್ನಡ ಶಿಕ್ಷಕರು, ಇವರು ಸಹ ಈಗ ನಿವೃತ್ತಿಯನ್ನ ಹೊಂದಿದ್ದಾರೆ. ನಮ್ಮ ಶ್ರೀ ಗಂಗಾಧರೇಶ್ವರ ಶಿಕ್ಷಣ ಸಂಸ್ಥೆಯಲ್ಲೇ ಸಂಪೂರ್ಣ ತಮ್ಮ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ. ಇವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಸುಸ್ವಾಗತವನ್ನ ಕೋರುತ್ತೆ. ಮತ್ತೊಬ್ಬ ಶಿಕ್ಷಕರಾದಂಥ ಸಂಸ್ಕೃತ ಶಿಕ್ಷಕರು ಸಿದ್ಧನ್ ಶಾಸ್ತ್ರಿಗಳು, ಇವರು ಸಹ ನಮ್ಮ ಶ್ರೀ ಗಂಗಾಧರೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಸಂಪೂರ್ಣವಾದಂತಹ ಸೇವಾ ವೃತ್ತಿಯನ್ನ ತೊಡಗಿಸಿಕೊಂಡು ನಂತರ ಈಗ ನಿವೃತ್ತಿಯಾಗಿದ್ದಾರೆ. ಅವರಿಗೂ ಸಹ ಈ ಮನಪೂರ್ವಕವಾಗಿ ಹಾಗೂ ಕಾರ್ಯಕ್ರಮದ ಕಡೆಯಿಂದ ಸುಸ್ವಾಗತವನ್ನ ಕೋರುತ್ತೆ. ಮತ್ತೊಬ್ಬರು ಪುಟ್ಟಯ್ಯ ಸರ್ ಅವರು, ದೈಹಿಕ ಶಿಕ್ಷಕರು, ಅವರಿಗೂ ಸಹ ಸುಸ್ವಾಗತವನ್ನ ಕೋರುತ್ತೆ. ಮತ್ತೊಬ್ಬ ಶಿಕ್ಷಕರಾದಂಥ ಶ್ರೀ ಗಂಗಾಧರ ಸ್ವಾಮಿ ಅವರು, CPG ಸಮಾಜ ಶಿಕ್ಷಕರು, ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಂಡಂತ ಸಂದರ್ಭದಲ್ಲಿ ಬಂದು ಈ ಆಸೀನರಾಗಿದ್ದಾರೆ. ಇವರಿಗೂ ಸಹ ಸುಸ್ವಾಗತವನ್ನ ಕೋರುತ್ತೇನೆ. ಮತ್ತೊಬ್ಬರು ಚಿನ್ನಂಬಳ್ಳಿ ಮಹಾದೇವಪ್ಪ ಸರ್ ಅವರು ತಮ್ಮ ಪರಿಚಯ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲವೇ ತಿಂಗಳುಗಳ ಕಾಲ ಕೆಲಸ ಮಾಡಿದೆ ಅಂತ ಹೇಳಿದ್ರು. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸುಸ್ವಾಗತವನ್ನ ಕೋರುತ್ತೇನೆ. ಮತ್ತೊಬ್ಬ ಶಿಕ್ಷಕರು ಶೆಂಡನ್ಪುರ ಪ್ರಭುಸ್ವಾಮಿ ರವರು, ಇವರು ಸಹ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲವು ವರ್ಷಗಳ ಕಾಲ ಕೆಲಸ ಮಾಡಿ ಈಗ ನಿವೃತ್ತಿಯನ್ನು ಹೊಂದಿದ್ದಾರೆ. ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಂಡಂತ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಕಾರ್ಯಕ್ರಮದ ಪರವಾಗಿ ಸುಸ್ವಾಗತವನ್ನ ಕೋರುತ್ತೇನೆ. ಮತ್ತೊಬ್ಬ ಶಿಕ್ಷಕರು ಸಿದ್ದಪ್ಪ ಅರಳಿಕಟ್ಟೆ ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಂಡಂತ ಸಂದರ್ಭದಲ್ಲಿ ಒಪ್ಪಿ ಆಗಮಿಸಿದ್ದಾರೆ. ಇವರಿಗೂ ಸಹ
ಈ ಕಾರ್ಯಕ್ರಮದ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಮತ್ತೊಬ್ಬ ಶಿಕ್ಷಕರು ಗೋಪಾಲ್ ನಾಯ್ಕ ಸರ್ ಅವರು. ಇವರು ಕಬ್ಬಳ್ಳಿಯವರು. ಅರಳಿಕಟ್ಟೆಯಲ್ಲಿ ಶಿಕ್ಷಕರಾಗಿ ಈಗ ಗರಗನಹಳ್ಳಿ ಪ್ರೌಢಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನ ಕೊನೆಗೊಳಿಸಿ ನಿವೃತ್ತಿಯಾಗಿದ್ದಾರೆ. ಇವರಿಗೂ ಸಹ ಸ್ವಾಗತವನ್ನ ಈ ಕಾರ್ಯಕ್ರಮದ ಪರವಾಗಿ ಕೋರುತ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಿನ ಒಂದು ಕಣ್ಣು ಗುರುಗಳಾದ್ರೆ ಮತ್ತೊಂದು ಕಣ್ಣು ತಾವೆಲ್ಲರೂ. ಸರ್ಗೂ ಮರ್ತೋಗಿದೆಯೇನೋ ಗೊತ್ತಿಲ್ಲ. ಮಾರ್ಚ್ ಎಕ್ಸಾಮ್ ಆಯ್ತು, ಫೈನಲ್ ಎಕ್ಸಾಮು 9th ಸ್ಟ್ಯಾಂಡರ್ಡ್. ಚೆನ್ನಾಗಿ ಓದ್ತಾ ಇದ್ದೆ ನಾನು. ಇವರು ನನ್ನ ತಮ್ಮ ಸಾಯಿರಾಮನ್ ಕೇಳಿ ಹೇಳಿ ಕಳ್ಸಿದ್ರು, ಇಲ್ಲ ಅವಳ ಪೇಪರ್ ಮಿಸ್ ಆಗೋಗಿದೆ, ಅವಳು 10th ಸ್ಟ್ಯಾಂಡರ್ಡ್ಗೆ ಪ್ರಮೋಟ್ ಮಾಡೋಕ್ಕಾಗಲ್ಲ, ಮತ್ತೆ ಬರೀಬೇಕು ಅಂತ. ಅದುವರೆಗೆ ಮೈಸೂರಿಗೆ ಹೋಗಿ ಅಜ್ಜಿ ಮನೇಲಿ ಓಡಾಡಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಎಲ್ಲ ಕಾಲ ಕಳೆದಿದ್ದೀನಿ. ಸಡನ್ ಆಗಿ ಹೇಳ್ಬಿಟ್ರು ಇವರು, ಬರೀಲಿಲ್ಲ ಅಂದ್ರೆ ಪ್ರಮೋಷನ್ ಮಾಡೋದೇ ಇಲ್ಲ 10th ಸ್ಟ್ಯಾಂಡರ್ಡ್ಗೆ ಅಂತ. ಆಗ ನಾನು ಬಂದು ಮತ್ತೆ ಪೇಪರ್ ಕೊಟ್ರು, ಅದೇ ಕ್ವಶನ್ ಪೇಪರು. ಹೇಗ್ ಬರ್ದಿದ್ದೀನಿ ಅಂದ್ರೆ ಒಂದು ತಪ್ಪಿಲ್ದೆ ನೀಟಾಗಿ ಬರ್ದಿದ್ದೀನಿ, ಗ್ಯಾಪು ಆಗಿದೆ. ಅವ್ರು ಬರ್ಸಿರೋದು ಯಾಕೆ ಅಂದ್ರೆ ಏಪ್ರಿಲ್ ಫೂಲ್ ಮಾಡಕ್ಕೆ. ನಾನು ಚೆನ್ನಾಗಿ ಬರ್ದ ಔಟ್ ಆಫ್ ಔಟ್ ತಗೊಂಡಿದ್ದೀನಿ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ. ಆಮೇಲೆ ಬರ್ದೆಲ್ಲ ಆದ್ಮೇಲೆ ಏಪ್ರಿಲ್ ಫೂಲ್ ಕಣಮ್ಮ ಅಂತಂದ್ರು. ಅದು ಹೇಳ್ಬೇಕಾಗಿತ್ತು ಲಾಸ್ಟ್ ಅಲ್ಲಿ. ಟ್ರಿಪ್ಗೆ ಹೋದಾಗ ನನ್ನ ಹತ್ರ ನಮ್ಮ ಮನೇಲಿ ದುಡ್ಡಿಲ್ಲ. ಆವಾಗ ನಮ್ಗೆ ನಮ್ಮ HM ಸರ್ 80 ರೂಪಾಯಿ ಕೊಟ್ಟಿದ್ರು. ನನ್ಗೆ ಇವಾಗ್ಲೂ ನೆನಪಿದೆ. ಈಗ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ನಾನು ಒಂದು 5 ಮಕ್ಕಳನ್ನ ಫ್ರೀಯಾಗಿ ನನ್ನ ದುಡ್ಡು ಹಾಕಿ ನಾನು ಕರ್ಕೊಂಡು ಹೋಗ್ತೀನಿ. ಮತ್ತೆ ನನ್ಗೆ ಫಸ್ಟ್ ಪ್ರೈಸ್ ಬಂದಿದೆ. ನಮ್ಮ ಚಂದ್ರಪ್ಪ ಸರ್ ಇಷ್ಟೇ ಚಿಕ್ಕ ಪ್ಲೇಟ್, ಮತ್ತೆ ಇನ್ನೊಂದು 2ನೇ ಸಲ ನಾಟಕಕ್ಕೆ ಇವಾಗ್ಲೂ ಕೂಡ ನನ್ನ ನೆನಪಿಗಾಗಿ ದೇವ್ರ ಮನೆಯಲ್ಲಿ ಆ ಪ್ಲೇಟ್ಗಳನ್ನ ಇಟ್ಕೊಂಡಿದೆ. ಅಷ್ಟು ನೆನಪು ನಮಗೆ ಗಂಗಾಧರೇಶ್ವರ ಪ್ರೌಢಶಾಲೆಯಲ್ಲಿ. ನಾನು ಇವಾಗ ಬೆಂಗಳೂರಲ್ಲಿ ರಾಮಮೂರ್ತಿ ನಗರ ರಾಮುನೇಶ್ವರ ನಗರ ಶಾಲೆಯಲ್ಲಿ HM ಆಗಿ ಕೆಲಸ ಮಾಡ್ತಿದ್ದೀನಿ. ನನಗಿವತ್ತು ಏಕಕಾಲದಲ್ಲಿ HM ಪೋಷಕರ ಸಭೆ ಕರೆಯೋ ಪ್ರೋಗ್ರಾಮ್ ಇತ್ತು. ಆದರೂ ಕೂಡ ನಾನು ಬೇರೆಯವ್ರಿಗೆ ವಹಿಸ್ಬಿಟ್ಟು ಬಂದೆ. ನಿನ್ನೆ ಮುಖ್ಯ ಶಿಕ್ಷಕರ ಸಭೆ ನಮ್ಮ ಶಾಲೆಯಲ್ಲೇ ಇತ್ತು. ಅರ್ಧ ದಿನ ಬೇರೆಯವ್ರಿಗೆ ವಹಿಸ್ಬಿಟ್ಟು ನಾನು ಇದಕ್ಕೆ ಬರಲೇಬೇಕು, ಯಾರು ಏನಾದರೂ ಮಾಡ್ಕೊಳ್ಳಿ ನೀವು ಅಂತ ಅವ್ರಿಗೆ ಮೆಮೊ ಹಾಕಿ ನಾನು ಈ ಪ್ರೋಗ್ರಾಮಿಗೆ ಬರಲೇಬೇಕು ಅಂತ ಬಂದೆ. ಆಗಲೂ ಕೂಡ ನಾನು ಈ ಗೌರ್ಮೆಂಟ್ ಅನ್ನ ತಿಂತಾ ಇದ್ದೀನಿ ಅಂದರೆ ಇವರೇ ಕಾರಣ, ಈ ಶಾಲೆನೇ ಕಾರಣ ಅಂತ ನಾನು ತುಂಬ ನೆನೆಸ್ಕೋತೀನಿ. 2 ಮಕ್ಳು ಬಂದಿದಾರಲ್ಲ, ಇನ್ನು 2 ಮಕ್ಳು ಸೇರ್ಸಲ್ವಂತೆ ಶಾಲೆಗೆ. ಆಗ ಅವ್ರ ಮನೆ ಹುಡ್ಕೊಂಡು ಹೋದೆ. ಅಲ್ಲಿ ಹೋದ್ರೆ ಅದು ಒಂದು ಹೊಗೆ ಸೊಪ್ಪನ ಗೋಡಲ್ಲಿ ಮನೆ ಇತ್ತು. ತುಂಬಾ ಬಡತನ. ಅವ್ರ ತಂದೆ ಕೇಳಿದೆ, ಇಲ್ಲ ಸರ್, ನನಗೆ ತುಂಬಾ ದೂರದಲ್ಲ, ಮಗಳನ್ನ ಸೇರ್ಸಕ್ಕಾಗಲ್ಲ, ಒಂದು ಗಂಡು ಮಗು ಇಸ್ಕೊಂಡು ಆ ಮಗಳನ್ನ ಮನೇಲಿ ಇಸ್ಕೊಂಡು ತೀರ್ಮಾನ ಮಾಡ್ಬಿಟ್ಟು ನಾನು ಶಾಲೆಗೆ ಸೇರ್ಸಲ್ಲ. ಇಲ್ಲ, ನಿಮ್ಮಲ್ಲಿ ನಾನು ಟೀ ಕುಡಿಯಲ್ಲ, ಇವತ್ತು ನಿಮ್ಮ ಮಗಳನ್ನ ಸೇರಿಸಲೇಬೇಕು, ನಿಮ್ಮ ಮನೆ ಮುಂದೆ ಪ್ರೌಢಶಾಲೆ ಆಗಿದೆ, ಆ ಮಗುವಿನ ವಿದ್ಯೆನ ಮುರಿಬೇಡಿ ಅಂತ ಹಠ ಮಾಡಿ ಆ ಮಗುವನ್ನು ಶಾಲೆ ಕರ್ಕೊಂಡು. ಆಗ ನೀವು ಟೀ ಕುಡಿಯಲ್ವಲ್ಲ ಅಂತ ಕಳಿಸ್ತೀನಿ ಅಂದ್ರೆ ಅವರು ವಿದ್ಯೆ ಕಲಿಸ್ಬೇಕು ಮಗಳ ಇದ್ದಲ್ಲಿ ಮೇಷ್ಟು ಕಾಪಾತ್ಗೆ ಹೊಂಟೋಯ್ತಾರಲ್ಲ ಅಂತ ಕಳಿಸ್ತೀನಿ. ನಿಜವಾಗಿ ಬಂದು SLC ಆಯ್ತು. ಆಮೇಲೆ ತಂದೆ ಅವರು ಬರ್ತಾ ಇದ್ರು. ಅವ್ರಿಗೆ ಕಾಂಟ್ರಾಕ್ಟ್ ಹೇಳಿದ್ಮೇಲೆ ಆ ಹುಡುಗಿಗೆ ಪ್ರೋತ್ಸಾಹ ತಂದೆ. ಅವಳು PUC ಮಾಡಿದ್ರು, ಇವತ್ತು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಇವತ್ತು ಅವಳು ಎಲ್ಲೇ ಇದ್ರೂ ಒಂದು ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಾರಿ ನಂಜೋಡು ಬಂದು ಮಾತಾಡ್ಸ್ಕೊಂಡು ನಮಸ್ಕಾರ ಮಾಡಿ ಹೋಗ್ತಾರೆ. ಸರ್, ಅವತ್ತು ನೀವು ಕೊಟ್ಟಂತ ಒಂದು ಮಾರ್ಗದರ್ಶನ ಇವತ್ತು ನಮ್ಮ ಲೈಫನ್ನು ಈ ಮಟ್ಟಕ್ಕೆ ಕಾತ್ಯಾಯಿನಿ ಅಂತ ಈಗಲೂ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಮೈಸೂರು ಪೊಲೀಸ್ ಅಕಾಡೆಮಿ. ಹಾಗೆ ಇನ್ನೊಬ್ಬ ವಿದ್ಯಾರ್ಥಿ ತುಂಬಾ ತುಂಟ. ಅವನು ಎಷ್ಟು ತುಂಟ ಅಂದ್ರೆ ಹೇಳ್ಲಿಕ್ಕೆ ಆಯ್ತಿಲ್ಲ. ಕೋಪ ಬಂದು ಆ ಮಠದಲ್ಲಿದ್ದೆ ನಾನು, ಅರ್ಕಡಿಲಿ ರಾತ್ರಿಯಲ್ಲಿ ಹೊಡೆದ್ಬಿಟ್ಟಿದ್ದೆ ಚೆನ್ನಾಗಿ. ಬೆಳಿಗ್ಗೆ ಎದ್ದು ಹೋದಾಗ ನೋಡಿದ್ರೆ ಅವ್ನ ಕಾಲಲ್ಲಿ ಬಾಸುಂಡೆ ಆಗಿದೆ. ಕರೆದು ಹೇಳಿದೆ, ನಿಮ್ಮ ತಂದೆ ಹೊಲ ಕಾಯಕ್ಕೆ ಹೋಯ್ತಾರಪ್ಪ, ಯೋಚನೆ ಮಾಡೋದು ನೀನು ದೋಷದ ಯೋಚನೆ, ನೀನು ಪುಂಡು ಪೋಖ್ರಿ ಆಗಬೇಡ, ನಿಮ್ಮ ಅವ್ನು ಆಗಲೇ ಕಾಲು ಐಬಾಗಿತ್ತು ಅಂತಂದ್ರೆ ಬೈದೆ. ಆಮೇಲೆ ಅವತ್ತಿನ ಬುದ್ಧಿವಂತ ಅಂತ SLC ಪಾಸ್ ಮಾಡ್ದ, ಬಿಡ್ಲಿಲ್ಲ, ಅವನ್ನ ಪಾಸ್ ಮಾಡಿದೆ. ಮತ್ತೆ ನಾನು ಸೋಮಳ್ಳಿಗೆ ಕನ್ಫರ್ಮ್ ಆಯ್ತು, ಇಲ್ಲಿ ಬಂದ್ಬಿಟ್ಟೆ. ಒಂದ್ ದಿವಸ ಗುಂಡ್ಲುಪೇಟೆಗೆ ಹೋಗ್ತಿದ್ದೆ, ಆ ಕಡೆಯಿಂದ ಬಂದ 6 ವರ್ಷ ಆಯ್ತು ಬಂದ. ಸರ್ ಯಾರು? ಓ, ಶಿವಮಂಗಲಪ್ಪ. ಏನಪ್ಪ ಚೆನ್ನಾಗಿ? ಸರ್ ಬನ್ನಿ ಸರ್, ಕಾಫಿ ಕೊಡ್ಬೇಕು. ಬಾ, ನಾನೇ ಕುಡಿಸ್ತೀವಿ, ಅಪ್ರೂಪ್ ಕೊಡ್ತೀವಿ ಅಂದ್ಬಿಟ್ಟು ಕಾಫಿ ಕೊಡ್ತೀವಿ. ಏನು ಮಾಡ್ತಾ ಇದ್ದೀವಿ? ಒಂದೇ ಒಂದು ಮಾತಾಡ, ನಾನು ನೀವು ಹೊಡೆದ ಏಟು ನಾನು ಇವತ್ತು ದೊಣ್ಣೆ ಹಿಡಿಸೆ ಸರ್, ನಿಮ್ಮ ದೊಣ್ಣೆ ಇಟ್ಟೋದು ನಾನು ಪೊಲೀಸ್ ಆಗಿದ್ದೀನಿ, ಇವತ್ತು ನಾನು ಸಬ್ ಇನ್ಸ್ಪೆಕ್ಟರ್. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ನಾವು ಮಕ್ಕಳಿಗಳ ಬಗ್ಗೆ ಆಗಲಿ ಯಾರ ಬಗ್ಗೆ ನಾವು ಒಂದು ಸಂದರ್ಭದಲ್ಲಿ ತಗೊಳ್ತಕ್ಕಂತಹ ವಿವೇಚನೆ ಅವರ ಭವಿಷ್ಯವನ್ನ ಉದ್ಧಾರ ಮಾಡ್ತದೆ. ನಮ್ಮ ಎಷ್ಟು ಚೆನ್ನಾಗಿದ್ದು ಅಂತಂದ್ರೆ ಆ ಸ್ವರ್ಗ ಇತ್ತೇನೋ ಅನಿಸ್ತಾ ಇತ್ತು ನನಗೆ. ನಮ್ಮೂರು ಕುಲ್ಗಾಣ ಆದ್ರೂ ನಾನು ಸೈಕಲ್ ದಿನ ಬರೋವೆ. ಬಂದಾಗ ಒಂದು ಶುಕ್ರವಾರ ಅಲ್ಲೇ ಉಳ್ಕೊಳ್ಳೋವು.
ಉಳ್ಕೊಂಡಾಗ ನೋಡಿ ಕತ್ಲೆ ಅನ್ನೋದು ಗೊತ್ತಾಯ್ತಿರ್ಲಿಲ್ಲ. ಮರಳಾಪುರದ ಮಠಕ್ಕೆ ಹೋಗುವ ಸ್ನಾನಕ್ಕೆ ಶುಕ್ರವಾರ ಸಾಯಂಕಾಲ ಅದು ಒಂದಿನ ಸ್ನಾನ ಮಾಡೋರು ಹೋದ್ರೆ ಎಲ್ಲ ಮಾಡ್ತಿದ್ರು ಕೂಡ ಅದು ಬಿಸಿನೀರು ಚೆನ್ನಾಗಿ ಕಾಯ್ತಿರೋರು. ಗುಂಟಾಪುರದ ಮರಿ ಇದ್ರು, ಹೋಗ್ಬಿಟ್ಟು ಅಲ್ಲಿ ಮರಳಾಪುರದ ಮಠದಲ್ಲಿ ಚೆನ್ನಾಗಿ ಬಿಸಿನೀರು ಸ್ನಾನ ಮಾಡಿಬಿಟ್ಟು ಪುಟ್ಟಣ್ಣ ಶೂರ ಮರಕತ್ಬಿಟ್ಟು ತೆಂಗಿನ ಎಳ್ನೀರು ಕಿಳ್ಬಿಡೋನು, ಒಂದು 10-12 ಎಳ್ನೀರು ಎಲ್ಲ ಕುಡ್ಕೊಂಡು ಮತ್ತು ಪ್ರಸಾದ್ ಮೂರ್ತಿ ಮನೇನೋ ಅಥವಾ ನಮ್ಮ ಬಸಪ್ಪ ಅವ್ರ ಮನೆಗೆ ಮರಳಾಪುರದಲ್ಲಿ ಹೋಗ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಕತ್ಲಲ್ಲಿ ನಡ್ಕೊಂಬರೋವು 10-11 ಗಂಟೆಲಿ. ಹಾವು ಅನ್ನೋದು ಭಯ ಇಲ್ಲ. ಎಲ್ಲ ಗಂಗಾಧೇಶ್ವರ ಸ್ವಾಮಿಯ ಮಹಿಮೆ. ಹೇಳ್ತೀನಿ ಮಕ್ಕಳಿಗೆ, ಓದಿ ಓದಿ ಓದಿ. ಯಾಕಂದ್ರೆ ಇವತ್ತು ಓದಕ್ಕೇನೆ ಹೆಚ್ಚಿಗೆ ಬೆಲೆ ಇರುತ್ತೆ. ಓದ್ರೇನೆ ಏನಾದರೂ ಒಂದು ಉದ್ಯೋಗ ಗಿಟ್ಸ್ಕೊಂಡು ನಿಮ್ಮ ಜೀವನವನ್ನು ಸುಂದರವಾಗಿಸ್ಬೋದು. ಯಾಕಂದ್ರೆ ಎಜುಕೇಶನ್ ಈಸ್ ಇನ್ಸ್ಟ್ರೂಮೆಂಟ್ ಫಾರ್ ಸಿವಿಲೈಸೇಷನ್. ಅಂದ್ರೆ ವಿದ್ಯೆಯು ಮನುಷ್ಯನನ್ನು ನಾಗರಿಕರನ್ನಾಗಿ ಮಾಡುತ್ತದೆ ಅಂತಕ್ಕಂಥದ್ದು. ಅದರಿಂದ ಪ್ರತಿಯೊಬ್ಬರೂ ವಿದ್ಯೆಯನ್ನು ಕಲಿಬೇಕು. ವಿದ್ಯೆ ಕಲಿತಾಗ ಅವನು ಒಂದು ಸಮಾಜದಲ್ಲಿ ಸುಂದರ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಕರೆಸಿ ನೀವೆಲ್ಲರೂ ನನಗೆ ಸನ್ಮಾನ ಮಾಡ್ತಕ್ಕಂಥಕ್ಕೆ ಭಾಳ ಖುಷಿ ಕೊಟ್ಟಿದೆ. ಇದೊಂದು ರೀತಿಯ ನನಗೆ ಈ ಅವಿಸ್ಮರಣೀಯ ದಿನ ಅಂತ ಹೇಳಿದ್ರು ತಪ್ಪಾಗಲಾರದು ಅಂತಕ್ಕಂಥದ್ದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಕಲ ನನ್ನ ಸಬ್ಜೆಕ್ಟು ಎಲ್ರಿಗೂ ಬೋರಿಂಗ್ ಸಬ್ಜೆಕ್ಟು. ನಿಮಗೆಲ್ಲ ಗೊತ್ತಿರೋ ಹಾಗೆ ಗಣಿತ ಅಂದರೆ ಬೋರ್ ಆಗತಕ್ಕಂಥ ಒಂದು ಸಬ್ಜೆಕ್ಟ್ ಇತ್ತು. ಗ್ರಾಜ್ಯುಯೇಟ್ ಆಗಿ ಮನೆಯಲ್ಲಿ ಟ್ಯೂಷನ್ ಮಾಡ್ತಾ ಇದ್ದೆ ನಾನು ಗುಂಡ್ಲುಪೇಟೆನಲ್ಲಿ. ತುಂಬ ಸ್ಟ್ರೆಂತ್ ಇತ್ತು ನನಗೆ. ಈ ಥರ ಒಂದು ಟೀಚರ್ ಪೋಸ್ಟ್ ಖಾಲಿ ಇದೆ ಸೋಮಹಳ್ಳಿನಲ್ಲಿ, ಹೋಗೋಣ ಬಾ. ಸರಿ ಆಯಿತು ನೋಡಿ, ನನಗೆ ಅದಕ್ಕೇನಂತೆ ಸೇರ್ಕೊಡ್ತೀನಿ. ನಾನು ಅಲ್ಲಿ ಬಂದು ಸ್ವಾಮೀಜಿ ಭೇಟಿಯಾಗಿ ಅಲ್ಲಿಗೆ ಬಂದೆ. ನಾನು ಆ ಟೀಚರ್ಸ್ಗಳು ನಾವುಗಳೆಲ್ಲ ಸೇರಿಕೊಂಡು ತುಂಬ ಒಂದು ಯೋಚನೆ ಮಾಡ್ತಾ ಇದ್ವಿ, ಹೇಗೆ ಮಕ್ಕಳನ್ನ ಮುಂದೆ ತರಬೇಕು, ಯಾವ ರೀತಿ ಮಾಡಬೇಕು. ಎಸ್ಪೆಷಲಿ ಮೊದಲನೇ ಬ್ಯಾಚ್ ಅವರಿಗೆ ಆಲ್ಮೋಸ್ಟ್ ಸುಮಾರು ಜನ ಸರ್ಕಾರಿ ಕೆಲಸದಲ್ಲಿ ಇದ್ದಾರೆ, ಸುಮಾರು ಜನ ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ, ಆಗೊಮ್ಮೆ ಸಿಗ್ತಾ ಇರ್ತಾರೆ. ಅವರಿಗೆ ಆ SLC-ನಲ್ಲಿ ಒಳ್ಳೆ ಮಾರ್ಕ್ಸ್ ಬರೋದಕ್ಕಾಗಿ ನಾವು ಇಡೀ ಎಂಟೈರ್ ಟೀಮು ಕಬ್ಬಳ್ಳಿನಲ್ಲಿ ಇರ್ತಾ ಇದ್ವಿ. ಅವ್ರ ಎಕ್ಸಾಮ್ ನಡೀತಾ ಇದ್ರೆ ನಮ್ಮ ಎಂಟೈರ್ ಟೀಮ್ ಕಬ್ಬಳ್ಳಿಲಿ ಇರ್ತಾ ಇತ್ತು. ಅವತ್ತು ಕಬ್ಬಳ್ಳಿಲಿದ್ದು ನಾವು ಪಟ್ಟಿರೋ ಶ್ರಮ ಅಷ್ಟಿಷ್ಟಲ್ಲ. ಪರಿಣಾಮ ಅವರೆಲ್ಲ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ, ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಬಹಳ ಸಂತೋಷ. ಸ್ಕೂಲಿಗೆ ನೀವು ಚೆನ್ನಾಗಿ ಯೂನಿಫಾರ್ಮ್ ಆಗಿ ಬಂದ್ರೆ ಆ ಶಾಲೆಗೆ ಒಂದು ಹೆಸರು. ಪಾಠ ಮಾಡೋದು ಒಳಗಡೆ, ಗಣಿತ ಮಾರ್ಕ್ಸ್ ಪಾಠ ಮಾಡ್ತಾರೆ, ಸೈನ್ಸ್ ಪಾಠ ಮಾಡ್ತಾರೆ, ಕನ್ನಡ ಪಾಠ ಮಾಡೋದು ಒಳಗಡೆ. ನಂದು ಹೊರಾಂಡ, ನಮ್ದು ಹೊರಗಡೆ ಕಾಣುವಂತ ಇದು ಚಿತ್ರ. ಗುರುಗಳೊಟ್ಟಿಗೆ ಕಾರ್ಯಕ್ರಮ ಏನಿವತ್ತು ಮಾಡಿದ್ದಾರೆ, ಶಾಂತ ಮಲ್ಲಪ್ಪ, ಲೋಕೇಶ ಮತ್ತು ಇತರ ಎಲ್ಲ ಸ್ನೇಹಿತರು ಮಾಡಿದ್ದಾರೆ. ಇಲ್ಲಿ 1-2 ಹೆಸರು ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅನೇಕ ಬ್ಯಾಚ್ಗಳಿದೆ ಇಲ್ಲಿ. ಎಲ್ಲ ಬ್ಯಾಚ್ಗಳು ಸೇರಿ ಮಾಡ್ತಾ ಇರುವಂತಹ ಒಂದು ಅಪರೂಪದ ಕಾರ್ಯಕ್ರಮ. ಗುರುಗಳ ಹತ್ರ ಪಾಠನೆಗೆ ಕೇಳ್ತಾರೆ, 3 ವರ್ಷ ಇರ್ತಾರೆ, ಮರ್ತು ಬಿಡ್ತಾರೆ. ಎಲ್ಲೋ ಕಂಡ ಒಂದು ನಮಸ್ಕಾರ ಅಂತಾರೆ, ಮತ್ತೆ ಮರೆತು ಬಿಡ್ತಾರೆ. ಆದರೆ ಇದನ್ನು ನಮ್ಮ ಈ ಎಲ್ಲ ಶಿಷ್ಯರು ಏನು ಮಾಡಿದ್ದಾರೆ ಅಂದರೆ, ಒಬ್ಬ ಗುರುವನ್ನಲ್ಲ, ಎಲ್ಲ ಗುರುಗಳನ್ನು ಒಟ್ಟಿಗೆ ಒಂದು ವೇದಿಕೆಗೆ ಕರ್ಕೊಂಡು ಬಂದು ಈ ಒಂದು ಕನಿಷ್ಠ ಒಂದು 7-8 ಬ್ಯಾಚ್ಗಳಿರಬೇಕು ಇದು ಮಕ್ಕಳು. ಅಷ್ಟು ಜನರನ್ನ ಇಲ್ಲಿ ಒಂದು ಕಡೆ ಸೇರಿಸಿ ಬಹುಶಃ 30 ವರ್ಷಗಳ ನಂತರ ವಿದ್ಯಾರ್ಥಿಗಳು ಮತ್ತು ಗುರುಗಳ ಒಂದು ಸಮ್ಮಿಲನ ಆಗಿದೆ. ಇದನ್ನ ಅಪರೂಪದ ಒಂದು ಅಪೂರ್ವ ಸಂಗಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂತಹ ಅವಕಾಶವನ್ನು ನಮ್ಮ ಈ ಗುರುಗಳೊಟ್ಟಿಗೆ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಮತ್ತು ನಮ್ಮ ಸ್ನೇಹಿತರು ಏನಿದ್ದಾರೆ ನನ್ನ ಜೊತೆಯಲ್ಲಿ ಪಾಠ ಮಾಡಿದಂತಹ ಎಲ್ಲ ಗುರುಗಳು, ಅವರನ್ನು ಇಂದು ನೋಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆಲ್ಲರಿಗೂ ಕೂಡ ನನ್ನ ಒಂದು ನಮಸ್ಕಾರವನ್ನು ತಿಳಿಸಿ ಕೆಲವೇ ವಿಷಯವನ್ನು ಮಾತ್ರ ಮಾತನಾಡೋದಕ್ಕೆ ಅವಕಾಶವನ್ನು ನಾನು ಬಳಸ್ಕೊಳ್ತಾ ಇದ್ದೇನೆ. ಈಗಾಗಲೇ ನಮ್ಮ ಮಲ್ಲಿಕಾರ್ಜುನಪ್ಪನವರು ಬಹಳ ಚೆನ್ನಾಗಿ ಮಾತನಾಡಿದ್ರು. ಮಲ್ಲಿಕಾರ್ಜುನವರಪ್ಪ ಬಗ್ಗೆ ಎಲ್ಲರೂ ಹೊಗಳಿದ್ದಾರೆ, ಆದರೆ ಮತ್ತೆ ನಾನು ಒಬ್ಬ ಹೊಗಳೋದ್ರ ಅತಿಶಯೋಕ್ತಿ ಏನು ಅಲ್ಲ. ಏಕೆಂದರೆ ನೀವೆಲ್ಲ ಏನು ಹೇಳಿದಿರೋ ಬಹುಶಃ ನಾನು ಒಂದು ಭಿನ್ನವಾದಂತಹ ಒಂದು ಇದನ್ನು ಹೇಳ್ತೇವೆ. ಇವತ್ತು ನಾನು ಏನು KES ಪರೀಕ್ಷೆಯನ್ನು ಪಾಸ್ ಮಾಡಿ ನಂತರ ನಾನು ನಾನಾ ಹುದ್ದೆಗಳನ್ನು ಅನುಭವಿಸಿ ನಂತರ ಈಗ ನಿವೃತ್ತನಾಗಿದ್ದೇನೆ. ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ನಮ್ಮ ಮಲ್ಲಿಕಾರ್ಜುನಪ್ಪ ಅಂತಂದರೆ ನೀವು ನಂಬ್ತೀರಾ? ಹೌದು. ಅವತ್ತು ನಮಗೆ ಬರುವಂತಹ 200 ರೂಪಾಯಿಗಳ ವೇತನದಲ್ಲಿ ನಾವು ಜೀವನವನ್ನು ಮಾಡ್ಕೊಂಡು ಹೋಗೋದಕ್ಕೆ ಕಷ್ಟವಾಗಿರುವಂತಹ ಸಮಯದಲ್ಲಿ ಈ KES ಪರೀಕ್ಷೆಗೆ ಇಂಡಿಯನ್ ಪೋಸ್ಟ್ ಕಾರ್ಡ್ ತೆಗೆದುಕೊಳ್ಳೋದಕ್ಕೆ 108 ರೂಪಾಯಿ ಬೇಕಾಗಿತ್ತು. ಅದನ್ನು ನಂತರ ಬೆಂಗಳೂರಿಗೆ ಅದನ್ನು ಪೋಸ್ಟ್ ಮಾಡಬೇಕಾದ್ರೆ ಕನಿಷ್ಠ ಒಂದು 7-8 ರೂಪಾಯಿ ಬೇಕಾಗಿತ್ತು. ಇಷ್ಟನ್ನು ಮಾಡೋಕ್ಕೆ ನಮಗೆ ಹಣ ಇರಲಿಲ್ಲ. ಆ ಉದ್ದೇಶಕ್ಕೆ ನಾನು ಮಾಡಲ್ಲ, ಈ ಪರೀಕ್ಷೆ ನನಗೆ ಬೇಡ ಅಂತ ಬಿಟ್ಟಿದ್ದೆ. ಅದನ್ನು ಮಾನ್ಯ ಮಲ್ಲಿಕಾರ್ಜುನಪ್ಪನವರು ಅದನ್ನು ನೀವು ಆರ್ತಿ ಮಾಡಬೇಡಿ,
ಎಷ್ಟಾಗುತ್ತೆ ನಾನು ಅದನ್ನು ಪರೀಕ್ಷೆ ಫೀಸನ್ನು ಕಟ್ತೇನೆ ಅಂತ. ಆದರೂ ಪರೀಕ್ಷೆ ಫೀಸ್ ನೀವು ಕಟ್ತೀರಿ, ಮುಂದೆ ನಿಮಗೆ ಕೊಡಬೇಕಲ್ಲ, 1 ತಿಂಗಳ ನಂತರ ಅದು 2 ತಿಂಗಳ ನಂತರ ಅಂದಾಗ ಸದ್ಯಕ್ಕೆ ನೀವು ಆಮೇಲೆ ನಿಧಾನವಾಗಿ ಕೊಡಿ ಸರ್ ಅಂತ ಹೇಳಿದ್ರು. ಫೀಸನ್ನು ಇವ್ರು ಕಟ್ಟಿದ್ದಕ್ಕೆ ನಾನು ಇವತ್ತು KES ಅನ್ನು ಬರೆದು ಪ್ರಥಮ ಬಾರಿಗೆ ಗಂಗಾಧರೇಶ್ವರ ಪ್ರೌಢಶಾಲೆಯ ಒಂದು ಗಂಗಾಧರೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಮೊದಲ ಬಾರಿಗೆ KES ಮಾಡಿದಂಥವನು ನಾನು ಅಂತ ಹೇಳ್ಕೊಡೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಮತ್ತು ಆ ಸಂಪೂರ್ಣವಾದಂತಹ ಗೌರವ ನಮ್ಮ ಮಿತ್ರರಾಗಿರುವಂತಹ ಮಲ್ಲಿಕಾರ್ಜುನಪ್ಪ ಮತ್ತು ನಮ್ಮ ಶಿಕ್ಷಕರೆಲ್ಲರಿಗೂ ಕೂಡ ಸೇರುತ್ತದೆ. ಏನಿದು ನನ್ನ ನಂತರ ಯಾವಾಗ ನಾನು ಪಾಸಾದ್ನೋ ಆವಾಗ ನಾವು ಕೂಡ ಚೆನ್ನಾಗಿ ಹೋದರೆ ಪಾಸಾಗಬಹುದು ಅನ್ನುವುದನ್ನು ನಮ್ಮ ಮಿತ್ರರು ಕೂಡ ಅರಿತುಕೊಂಡ್ರು. ನೋಡಿ, ನಿಮ್ಮ ಮುಂದೆ ಕುಳಿತಿದ್ದಾರೆ ಇವಾಗ ಗೋಪಾಲ್ ನಾಯ್ಕ ಇದ್ದಾರೆ ಮತ್ತು ಮಹದೇವಪ್ಪ ಇದ್ದಾರೆ. ಇವರೆಲ್ಲರೂ ಕೂಡ ನಂತರ ನನ್ನನ್ನು ನೋಡಿ ಪರೀಕ್ಷೆಯನ್ನು SR ಪಾಸ್ ಮಾಡಿದ್ದಾರೆ ಅಂದರೆ ಇಲ್ಲಿ ಯಾವುದೇ ಲಂಚ ರುಷವತ್ತು ನಡೆಯೋದಿಲ್ಲ, ಪ್ರತಿಭೆಗೆ ಬೆಲೆ ಇದೆ ಎನ್ನುವುದನ್ನು ತಿಳಿದು ಅವರು ಕೂಡ ಪರೀಕ್ಷೆಯನ್ನು ಕಟ್ಟಿ ಪಾಸ್ ಮಾಡಿದ್ರು. ನನ್ನ ನಂತರ ನಾನು ಮೊದಲು, ನಂತರ ಮಹದೇವಪ್ಪ, ಗೋಪಾಲ್ ನಾಯ್ಕ ಮತ್ತು ಸುರೇಶ್ ಮತ್ತು ವಿಜಯಕುಮಾರ್ ಈ ಸಂಸ್ಥೆಯಲ್ಲಿಯೇ ಇದ್ದವರು ಇವರು. ಆದ್ದರಿಂದ ಯಾಕೆ ಪ್ರಯತ್ನ ಪಟ್ಟರೆ ಮನುಷ್ಯ ಆಗಲ್ಲ ಅನ್ನುವುದನ್ನು KES ತಗೊಂಡೆ. ಆ KES ತಗೊಳ್ಳೋದಕ್ಕೂ ಕೂಡ ಕಾರಣ, ಒಂದು ದೀಪ ಇನ್ನೊಂದು ದೀಪವನ್ನ ಹಚ್ಚಿದಾಗ ಬೆಳಕಾಗುತ್ತೆ, ಅದು ಇನ್ನೊಂದು ಹಚ್ಚಿದ್ರೆ ಇದರಿಂದ ಏನು ನಷ್ಟ ಆಗೋದಿಲ್ಲ. ಅದೇ ರೀತಿ ಹೇಗೆ ಸಿದ್ದರಾಜಾಚಾರ್ಯರು ಏನು ಹೇಳಿದ್ರು, ಮಲ್ಲಿಕಾರ್ಜುನಪ್ಪನವರು ಕಾರಣ ಅವರು KES ತಗೊಳ್ಳೋಕ್ಕೆ. 100% ನಾನು KES ತಗೊಳ್ಳೋದಕ್ಕೆ ಸಿದ್ದರಾಜಾಚಾರ್ಯರೇ ಕಾರಣ. ಹಿಂದೆ ಇಂತಹ ಯಾವ ಒಂದು ಸೌಲಭ್ಯಗಳು ಕೂಡ ನಮಗೆ ಇರಲಿಲ್ಲ. ನಡ್ಕೊಂಡು ಹೋಗ್ತಿದ್ದೋ, ನಡ್ಕೊಂಡು ಬರ್ತಿದ್ದೋ, ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ದದ್ದು. ನಮ್ಮ ಯಾರು ಶಾಂತಪ್ಪನವ್ರು ಹೇಳಿದ ಹಾಗೆ ಸರಿಯಾಗಿ ಪ್ಯಾಂಟ್ ಇರಲಿಲ್ಲ, ನಮಗೂ ಕೂಡ ಗುಂಡಿ ನಿಕ್ಕರ್ ಹಾಕೊಂಡು ಹೋಗ್ತಿದ್ದೋ ನಾವು ಹೈಸ್ಕೂಲ್ಗಳಿಗೆ. ಅಂತಹ ಒಂದು ಪರಿಸ್ಥಿತಿ ಇತ್ತು. ಆದರೆ ಈಗ ಅದು ಎಲ್ಲ ಸುಧಾರಣೆಯಾಗಿದೆ, ಸೌಲಭ್ಯಗಳು ಚೆನ್ನಾಗಿದೆ. ಆದರೆ ಅಂದಿನ ಶಿಕ್ಷಣಕ್ಕೂ ಇಂದಿನ ಶಿಕ್ಷಣಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ರಾಜಶೇಖರ್ ಸರ್ ಹೇಳಿದ್ರಲ್ಲ, ಕೃತಯುಗದಲ್ಲಿ ಮತ್ತು ಇಂದಿನ ಕಲಿಯುಗದಲ್ಲಿ ಏನು ವ್ಯತ್ಯಾಸಗಳಾಗಿವೆ. ಮಕ್ಕಳು ಕೈ ಮುಗಿಬೇಕು, ಬನ್ರಪ್ಪ ನಿಮ್ಮ ಕೈ ಮುಗಿತೀವಿ, ಕೂತ್ಕೊಳ್ಳಿ, ಪಾಠ ಮಾಡ್ತೀವಿ, ಕೇಳ್ರೋ ದಮ್ಮಯ್ಯ, ಯಾಕೆ ಅಂತೇಳಿ ನಮ್ಮ ಸಂಬಳ ಇಲ್ಲಾಗಾಯ್ತು. ನೋಡಿ ಎಷ್ಟರ ಮಟ್ಟಿಗೆ ವ್ಯತ್ಯಾಸಗಳಾಗ್ತವೆ ಅನ್ನೋದಕ್ಕೆ. ಆಮೇಲೆ ಹಿಂದೆ ಬಹಳ ಬಡತನ ಇತ್ತು. ಒಕ್ಕಲ ಗೆರೆಯಾಗ ಮಕ್ಕಳ ಮಾರಿ ರೊಕ್ಕವ ತಕೊಂಡು ಭತ್ಯಂತ ತಿರ್ಗ್ಯಾರು ಅಂತ ಹೇಳಿ ಎಂತಹ ಬಡತನ ಇತ್ತು. ಮಕ್ಕಳನ್ನೂ ಕೂಡ ಮಾರಾಕ್ತಿದ್ರು, ಯಾಕೆ ಊಟಕ್ಕೆ ತೊಂದರೆ ಆಗ್ತಿತ್ತು. ಅಂತಹ ಸಂದರ್ಭ ಅಂತಕ್ಕಂಥದ್ದು ಈಗಿಲ್ಲ ಬಿಡಿ. ಈಗ ನಿಜವಾಗ್ಲೂ ನಿಮ್ಮನ್ನ ನೋಡಿ ನನಗೆ ನನ್ನ ಪ್ರೈಮರಿ ಸ್ಕೂಲು, ಹೈಸ್ಕೂಲು, HM ನೆನಪು ಬರ್ತಾ ಇದೆ. ಯಾಕೆಂದ್ರೆ ಕಾರ್ಯಕ್ರಮ ನೋಡಿದ್ರೆ ನಿಮ್ಮ ಈ ವಿದ್ಯಾರ್ಥಿಗಳನ್ನ ಎಷ್ಟು ಖುಷಿ ಆಗ್ತಿದೆ ಸರ್ ನಿಮ್ಗೆ? ಇದು ಬಹಳ ವಿಶೇಷ ಕಾರ್ಯಕ್ರಮ. ತುಂಬಾ ಬಹಳ ಹೇಳಲಿಕ್ಕಾಗಲ್ಲ, ಅಷ್ಟೊಂದು ಸಂತೋಷದಾಯಕ ಒಂದು ಸಮಾಗಮ ಆಗಿದೆ ಇದು. ಕಾರಣ ಯಾಕೆಂದ್ರೆ 35 ವರ್ಷ ನಮ್ಮ ಅವರ ಬಾಂಧವ್ಯ ದೂರ ಇದ್ದಿದ್ದು, ಇವತ್ತು ಅದನ್ನೆಲ್ಲ ನೆನಪು ಮಾಡಿಕೊಂಡು ಒಂದು ಗುರುಗಳೊಟ್ಟಿಗೆ ಅನ್ನೋದು ಒಂದು ಸಮಾಗಮವನ್ನು ಏರ್ಪಡಿಸಿದ್ದಾರೆ ನನ್ನ ಆತ್ಮೀಯ ವಿದ್ಯಾರ್ಥಿಗಳೆಲ್ಲ. ಅದು ಬಹಳ ವಿಶೇಷವಾದದ್ದು ಮತ್ತು ಬಹಳ ಸಂತೋಷದಾಯಕವಾದಂಥ ಕಾರ್ಯಕ್ರಮ ಆಗಿದೆ. ಮತ್ತು ಮುಂದಿನ ಪೀಳಿಗೆಗೆ ನಾವೊಂದು ಮಾದರಿ ಆಗಬೇಕು ಅನ್ನೋ ಒಂದು ಸೂಚನೆಯನ್ನು ತೋರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಇದು. ಜೊತೆಗೆ ಈ ಕಾರ್ಯಕ್ರಮ ನಿಮಗೋಸ್ಕರನೇ ಮಾಡ್ದಂಗಿದೆ. ಎಲ್ಲರೂ ಅಷ್ಟೊಂದು ಡೆಡಿಕೇಶನ್ ಮಾಡ್ತಾರೆ. ಬೆಳಿಗ್ಗೆಯಿಂದ ನಾವು ನೋಡ್ತಾ ಇದ್ರೆ ನಿಮ್ಮನ್ನು ಹೊಗಳೋದೇನು, ನಿಮ್ಮನ್ನು ಕಂಡ್ರೆ ಈಗಲೂ ಕೂಡ ಸ್ಟೂಡೆಂಟ್ ಥರ ಭಯ ಪಟ್ಕೊಳ್ಳೋದೇನು, ಅವ್ರಿಗೂ ಮಕ್ಕಳು ಮೊಮ್ಮಕ್ಕಳಾಗಿದ್ದಾರೆ, ಆದರೂ ಕೂಡ ನಿಮ್ಮನ್ನು ನೋಡಿದಾಗ ಗೌರವ ಅಷ್ಟೊಂದು ಸಿಗ್ತಾ ಇದ್ದಾಗ ನಿಮಗೆ ಏನು ಫೀಲ್ ಆಗ್ತಾ ಇದೆ? ಆ ದಿನಗಳು ನಿಮ್ಗೆ ಎಷ್ಟು ನೆನಪಾಗ್ತಾ ಇದೆ ಸರ್? ಹಾಗಂತಂದ್ರೆ ಅದು ನನ್ನ ಕರ್ತವ್ಯ ಅಂತೇಳಿ ನಾವು ಮಾಡ್ತಾ ಇದ್ವಿ ಅಷ್ಟೇ ಹೊರತಾಗಿ. ಒಂದು ನಮ್ಮ ತಂದೆ ಒಂದು ಮಾತು ತಗೊಂಡಿದ್ರು. ಏನು ಸರ್ ಅದು? ಏನು ಅಂತ ಹೇಳಿದ್ರೆ, ನಾನು ಈ ಶಾಲೆಗೆ ಗಂಗಾಧರೇಶ್ವರ ವಿದ್ಯಾಸಂಸ್ಥೆ ಶಾಲೆಗೆ ಬಂದಾಗ ನಮ್ಮ ತಂದೆ ಒಂದು ಮಾತನ್ನ ಹೇಳಿದ್ರು. ನೋಡಪ್ಪ, ನಿನ್ನನ್ನ ನಂಬಿ ಅಲ್ಲಿ ಕಳಿಸ್ತಕ್ಕಂಥದ್ದು, ಒಬ್ಬ ಟೀಚರ್ನ ನಂಬಿ ಮಕ್ಕಳನ್ನ ಕಳಿಸೋದು, ಅವ್ರು ಯಾವುದೇ ಕಾರಣಕ್ಕೂ ಮೋಸ ಮಾಡಬೇಡ, ನೀನು ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿಸು, ಮತ್ತೆ ಅಲ್ಲಿ 100% ರಿಸಲ್ಟ್ ತರೋದಾದ್ರೆ ಮಾತ್ರ ನೀನು ಶಾಲೆಗೆ ಹೋಗು. ಇಲ್ಲ ಅಂತಂದ್ರೆ ಏನಿದ್ರು ಇಲ್ಲಿ ನನಗೆ ವ್ಯವಸಾಯ ಜೋರಾಗಿದೆ, ಅದನ್ನಾರು ಮಾಡು, ಅಥವಾ ಒಂದು ಬಿಸ್ನೆಸ್ ಮಾಡು, ಬೇಕಾರೆ ಒಂದಷ್ಟು ದುಡ್ಡು ಕೊಡ್ತೀನಿ, ಆ ರೀತಿ ಇದ್ರೆ ಮಾಡು, ಇಲ್ಲಾಂದ್ರೆ ಹೋಗೋದು ಬೇಡ ಅಂತ ಹೇಳಿದ್ರು ನನ್ನ ತಂದೆಯವರು. ಆಮೇಲೆ ಸಂಬಳಕ್ಕಾಗಿ ಅಲ್ಲಿ ನೀನು ದುಡಿಯೋದು ಬೇಡ, ಸೇವೆಗಾಗಿ ಒಂದು ಮಗುವನ್ನ ನಂಬಿ ಕಳಿಸೋಂಥದ್ದನ್ನ ನೀನು ಮಾಡು ಅಂತನ್ನೋ ಒಂದು ಭರವಸೆಗೋಸ್ಕರ ಅವ್ರ ಮಾತನ್ನು ನಡೆಸಬೇಕು ಅಂತೇಳಿ ನಾನು ಪ್ರಯತ್ನ ಪಟ್ಟೆ.
ಬಟ್ ಅದ್ರ ಪ್ರತಿಫಲ ಯಾವಾಗ ಸಿಕ್ತು ಅಂತ ಹೇಳಿದ್ರೆ ಈ ದಿನ 9/11/2024 ಈ ಆತ್ಮೀಯ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಒಂದು ಗುರುಗಳೊಟ್ಟಿಗೆ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರ ಒಂದು ಪ್ರತಿಫಲವನ್ನು ಹೇಳಿದ್ರಲ್ಲ, ಅವ್ರ ಬದುಕನ್ನು ಕಟ್ಕೊಂಡ್ರಲ್ಲ, ಆವಾಗ ನನಗೆ ಅನ್ನಿಸ್ತು ನಮ್ಮ ತಂದೆ ಕೊಟ್ಟಿದ್ದ ಮಾತನ್ನ ಈ ದಿನ ನಾನು ಸಾರ್ಥಕ ಮಾಡಿದೆ ಅಂತ ನಿಮ್ಗೆ ಇವತ್ತು ಅನ್ನಿಸ್ತಾ ಇದೆ. ಅಂದ್ರೆ ಇವ್ರು ಮಾಡಿದ ಕಾರ್ಯಕ್ರಮ ನಿಮ್ ತಂದೆ ನೆನಪು ಮಾಡುವಂತ ಕಾರ್ಯಕ್ರಮ ಆಗಿದೆ ಅಂದ್ರೆ ಹೌದು, ಖಂಡಿತ ಮಾತೆ ಬರ್ತಿಲ್ಲ ಅನ್ಸುತ್ತೆ ನಿಜವಾಗ್ಲೂ. ಹೌದು, ಖಂಡಿತ. ಕಾರಣ ಯಾಕೆಂದ್ರೆ ಅವ್ರು ಕೊಟ್ಟಂತ ಒಂದು ಬದ್ಧತೆಯನ್ನ ನಾನು ಇವತ್ತು ನಿರ್ವಹಿಸಿದ್ದೀನಿ ಅಂತ ಒಂದು ಸಂತೋಷ ಆಗ್ತಾ ಇದೆ. ಜೊತೆಗೆ ಇವತ್ತು 9/11/24 ನಮ್ಮ ತಂದೆ ಪುಣ್ಯ ಸ್ಮರಣೆ ದಿನ. ಓ ಸೂಪರ್. ಹಾಗಾಗಿ ಇವತ್ತು ಅವ್ರ ಆತ್ಮಕ್ಕೆ ನಾನು ಒಂದು ಶಾಂತಿಯನ್ನ ಕೊಟ್ಟನಲ್ಲ ಅಂತ ಅವ್ರು ಆಡಿದ ಕೊಟ್ಟ ಮಾತಿಗೆ ನಾನು ನಡ್ಕೊಂಡಾನ ಅಂತೇಳಿ ನನಗೆ ಅಷ್ಟೊಂದು ಖುಷಿ ಆಗಿದೆ. ಒಟ್ಟು ನಿಮ್ ಜೀವನ ಸಾರ್ಥಕ ಆದಂಗೆ ಆಗಿದೆ ಸರ್. ಬದುಕಿದಾಗಲೇ ಒಂದು ತೃಪ್ತಿಯನ್ನ ಕಂಡಿದ್ದೀರ ಅನ್ಸುತ್ತೆ. ಖಂಡಿತ ನಮ್ಮ ತಂದೆ ಮಾತನ್ನ ನಡ್ಕೊಂಡೆ ಅನ್ನೋದು ಇದೆ. ಆದ್ರೆ ಸಾರ್ಥಕತೆ ಅನ್ನೋದಕ್ಕೆ ಇನ್ನು ಈ ಸದ್ಭಾವನೆಯನ್ನು ಬೆಳೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಮೂಹ ಇದೆಯಲ್ಲ, ಅವರು ಮುಂದೆ ಒಂದು 2-6 ಯೋಜನೆಗಳನ್ನ ಸಮಾಜಕ್ಕಾಗಿ ಹಾಕೊಂಡು ಅದನ್ನು ಮುಂದುವರಿಸಿದಾಗ ಅದು ಸಾರ್ಥಕತೆ ಅಂತ ಅನಿಸುತ್ತೆ. ಅದಕ್ಕೆ ಇವತ್ತು ಮೊದಲ ಮೆಟ್ಟಿಲನ್ನ ನಾವು ಯೋಚನೆ ಮಾಡಿದ್ವಿ. ನೋಡೋಣ ವಿದ್ಯಾರ್ಥಿಗಳ ಜೊತೆಲಿ ಚರ್ಚೆ ಮಾಡಿದ್ರೆ ಏನು ಅನ್ನೋದು ಮಾಡ್ತಾ ಇದ್ದೀರಿ. ಏನು ಯೋಜನೆ ಅನ್ಕೊಂಡಿದ್ದೀರಿ ಸರ್? ಏನು ಅಂತ ಹೇಳಿದ್ರೆ, ಈಗ ಇವರೆಲ್ಲ ಆ ದಿನ ಅವ್ರಿಗಂತ ಕೆಲವು ಪನಿಷ್ಮೆಂಟ್ ಇರ್ಬೋದು, ಸಹಾಯ ಇರ್ಬೋದು, ಬುದ್ಧಿವಾದ ಇರ್ಬೋದು, ನೈತಿಕತೆ ಇರ್ಬೋದು, ಎಲ್ಲವನ್ನೂ ಒಂದು ದೇವರು ನನಗೆ ಏನು ಕೊಟ್ಟಿದ್ದೀನಿ ಅದನ್ನೆಲ್ಲ ದಾರೆ ಇರದೆ ಆ ಮಕ್ಕಳು ಸಹ ಅದನ್ನು ಸ್ವೀಕರಿಸ್ಕೊಂಡ್ರು, ಅದನ್ನು ಅವ್ರ ಬದುಕಿನಲ್ಲಿ ಅಳವಡಿಸ್ಕೊಂಡ್ರು. ಹಾಗೆ ಅವ್ರ ಕಷ್ಟ ಏನು ಬಂತು ಅದಕ್ಕೆಲ್ಲ ಅದನ್ನು ಹಸ್ತವಾಗಿ ಬಳಸ್ಕೊಂಡ್ರು. ಇವತ್ತು ಸಮಾಜದಲ್ಲಿ ಅವ್ರದೇ ಆದ ಸ್ಥಾನವನ್ನು ಗಳಿಸ್ಕೊಂಡಿದ್ದಾರೆ. ಅದು ಭಾಳ ಹೆಮ್ಮೆ ವಿಷಯ. ಹಾಗಾಗಿ ಇನ್ನು ಮುಂದೆ ಆ ಒಂದು ಸಮಾಗಮ ಏನಿದೆ ಅದರ ಒಂದು ನೆನಪಾಗಿ ಸಮಾಜಕ್ಕೆ 2 ಕಾರ್ಯಗಳನ್ನು ಮಾಡೋಣ ಅಂತೇಳಿ ನಾನು ಅವ್ರ ಜೊತೆಲಿ ಚರ್ಚೆ ಮಾಡಿದ್ದೀನಿ. ಈ ಕಾರ್ಯಕ್ರಮದ ಪ್ರಯುಕ್ತವಾಗಿ ಸಮಾಜಕ್ಕೆ ಏನಾದ್ರು ಗಿವ್ ಬ್ಯಾಕ್ ಕೊಡಬೇಕು ಅನ್ನೋದು, ಸಮಾಜ ಕೊಡಬೇಕು ಅಂತ. ಅದು ಆ ಕಾರ್ಯಕ್ರಮ ಏನು ಅಂತಂದ್ರೆ ಯಾವುದೇ ಹಣ ಖರ್ಚು ಮಾಡೋಂಗಿಲ್ಲ. ಅವರ ಸಮಯ ಮತ್ತೆ ಅವರ ಒಂದು ಆತ್ಮವಿಶ್ವಾಸದ ಸೇವೆ ಇವೆರಡೇ ಆಗಿರ್ತವೆ. ಆ 2 ಕಾರ್ಯಕ್ರಮ ಏನು ಪ್ರಮುಖವಾಗಿ ಅಂದ್ರೆ, ಒಂದು ಪ್ಲಾಸ್ಟಿಕ್ ಅನ್ನ ನಮ್ಮ ಮನೆಯಿಂದ ಹೊರಗಡೆ ಪರಿಸರಕ್ಕೆ ಬಿಸಾಕ್ತಾ ಇರೋ ರೀತಿ ಹೇಗೆ ಮಾಡಬೇಕು. ಹೌದೌದು, ಅದನ್ನ ನಮ್ಮ ಮಕ್ಕಳೇ ಏನು ವಿದ್ಯಾರ್ಥಿಗಳಿದ್ದಾರೆ ನಾವುಗಳೇ ಅದನ್ನ ಪ್ರಾರಂಭ ಮಾಡಬೇಕು. ಒಂದು ಕಾರ್ಯಕ್ರಮ. ನಂತರ ಅದೇನಾದ್ರು ಚೆನ್ನಾಗಿ ಯಶಸ್ವಿ ಆಯಿತು ಅಂದರೆ ಇಡೀ ಸಮಾಜಕ್ಕೆ ನಾವೇ ಒಂದು ಮಾದರಿಯಾಗಿ ಕೊಟ್ಟು ಜನಗಳಿಗೆ ಒಂದು ಪ್ರೇರೇಪಣೆ ಕೊಡೋಣ ಅಂತೇಳಿ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ. ಯಾಕೆಂದರೆ ಪರಿಸರದಲ್ಲಿ ಇವತ್ತು ನಾವೆಲ್ಲರೂ ಒಟ್ಟು ಸೇರಿದ್ದೀವಿ ನಮ್ಮ ಶಾಂತಪುರ ಜಮೀನಲ್ಲಿ. ಆ ಪರಿಸರ ಎಷ್ಟು ಚೆನ್ನಾಗಿದೆ ಅನ್ನೋದು ನಿಮಗೆಲ್ಲ ಫೀಲಿಂಗ್ ಆಗಿದೆ. ಅದೇ ಫೀಲಿಂಗಲ್ಲೇ ಇದೇ ಪರಿಸರದ ರೀತಿ ಸ್ವಚ್ಛವಾಗಿ ಇರಬೇಕು ನಮ್ಮ ಮನೆ, ನಮ್ಮ ಇಲ್ಲಿ ಸುತ್ತಮುತ್ತ ಮನೆಗಳು ಅನ್ನೋ ಒಂದು ಆಲೋಚನೆಯಲ್ಲಿ ನಾನು ಇದ್ದೀನಿ. ನೋಡಿ ವೀಕ್ಷಕರೇ, ನೀವೆಲ್ಲರೂ ಕೂಡ ಓದುವಂಥ ಸಂದರ್ಭದಲ್ಲಿ 100ಕ್ಕೆ ಈ ಥರ ಒಬ್ಬ ಟೀಚರ್ನ ಅಥವಾ ಪ್ರತಿಯೊಂದು ಸಾಲಲ್ಲೂ ಈ ಥರ ಯಾರು ಒಬ್ರು ಇದ್ದೇ ಇರ್ತಾರೆ. ನೋಡಿ, ಇವ್ರಿಗೋಸ್ಕರನೇ ಎಷ್ಟು ಬೆಳಿಗ್ಗೆಯಿಂದ ಗೌರವಯುತವಾಗಿ ಪ್ರೀತಿಯಿಂದ ಇವರ ಸ್ಟೂಡೆಂಟ್ಗಳು ಟೀಚರ್ ಆಗಿದ್ದಾರೆ, ಲೆಕ್ಚರ್ ಆಗಿದ್ದಾರೆ, ಏನೇನೋ ಆಗಿದ್ದಾರೆ. ಇವ್ರನ್ನ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದಾರೆ. ಇವರು ಈ ಒಂದು ವಯಸ್ಸಲ್ಲೂ ಕೂಡ, ಈ ಒಂದು ಸಂದರ್ಭದಲ್ಲೂ ಕೂಡ ಅವ್ರು ಏನನ್ನು ಬಯಸಿದ್ದಾರೆ ಅಂತಂದರೆ, ಸಮಾಜಕ್ಕೆ ಏನಾದರೂ ನೀವು ಕೊಡಿ, ಒಂದು ಉನ್ನತ ಸ್ಥಾನದಲ್ಲಿ ಇದ್ದೀರಾ ಅನ್ನೋ ಪಾಠನೇ ಹೇಳ್ತಿದ್ದಾರೆ. ನಿಜವಾದ ಟೀಚರು, ನಿಜವಾದ ಒಬ್ಬ ಶಿಕ್ಷಕ ಅಂತಂದರೆ ಇವರೇ ಇರಬೇಕು. ನೋಡಿ, ಜೀವನದ ಕೊನೆವರೆಗೂ ಕೂಡ ಏನಾದರೂ ಬೇರೆಯವರು ಕೊಡಬೇಕು ಅನ್ನೋದನ್ನೇ ಅಳವಡಿಸ್ಕೊಂಡಿದ್ರಿಂದ ಇಷ್ಟು ಜನವನ್ನು ಈ ಸಮಾಜಕ್ಕೆ ಇವರಿಂದ ಕೊಡುಗೆ ಆಯಿತು. ಜೊತೆಗೆ ಇವರಿಂದ ಸಮಾಜಕ್ಕೆ ಏನೋ ಕೊಡಿ ಅಂತ ಹೇಳ್ತಾ ಇದ್ದಿರಲ್ಲ. ನಿಜವಾಗ್ಲೂ ಇಂಥವರು ಪ್ರಪಂಚದಲ್ಲಿ ಎಲ್ಲ ಕಡೆ ಇರ್ತಾರೆ. ಅಂಥವ್ರನ್ನ ನಾವು ಗುರುತಿಸ್ಬೇಕಾದಂಥದ್ದು ನಿಜವಾದ ಅನಿವಾರ್ಯತೆ. ಸರ್, ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ನಿಮ್ಮನ್ನು ನೋಡಿದ್ರೆ ನಿಮ್ಮ ಸ್ಟೂಡೆಂಟ್ಗಳು ನಿಮ್ಮ ಥರನೇ, ನಿಮ್ಮಷ್ಟು ಏಜ್ ಥರ ಕಾಣ್ತಾರೆ. ಆದರೆ ನಿಮಗೆ ಏಜ್ ಆಗಿಲ್ಲ ಅನಿಸುತ್ತೆ. ಯಾಕೆಂದರೆ ನಾನು ನೋಡ್ತಾ ಇದ್ದೀನಿ ನಿಮ್ಮ ಈ ಕ್ರಿಯಾಶೀಲತೆ, ನಿಮ್ಮ ಒಂದು ಒಳಗಡೆ ಇರುವಂಥ ನಿಜವಾದ ಒಂದು ಒಳ್ಳೆಯ ಆಲೋಚನೆಯೇ ನಿಮ್ಮನ್ನು ಭಗವಂತ ನಿಜವಾಗ್ಲೂ ಈ ಥರದ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ ಅಂತ ಅನಿಸುತ್ತೆ. ನಿಮ್ಗೆ ನಿಜವಾಗ್ಲೂ ಕೂಡ ಒಳ್ಳೆಯದಾಗಲಿ ಸರ್. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದು ನನಗೂ ಕೂಡ ಖುಷಿ ಆಯಿತು. ಸರ್, ನಾನು ಇನ್ನೊಂದು ಕೊನೆಯದಾಗಿ ಕೇಳ್ತೀನಿ, ಇವರೆಲ್ಲ ನೋಡಿದಿರಲ್ಲ ಸರ್, ಇವತ್ತೆಲ್ಲ ಈ ಜನ ಓಡಾಡ್ತಿದ್ದಾರೆ. ಇವರೆಲ್ಲ ನೋಡಿದಾಗ ಇವ್ರು ಹಿಂಗೆ ಆಗ್ತಾರೆ, ಹಿಂಗೆ ಓಡ್ತಾರೆ, ನೀವು ಹೊಡಿತಿದ್ರಂತೆ, ಚೆನ್ನಾಗಿ ಹೊಡಿತಿದ್ರಂತೆ. ಆಕ್ಚುಲಿ ಜಾಸ್ತಿ ಚೆನ್ನಾಗಿ ಹೊಡೆಯೋರ್ನೇ ಜಾಸ್ತಿ ನೆನ್ಪಿಟ್ಕೊಳ್ಳೋದು. ಆದ್ರೆ ಚೆನ್ನಾಗಿ ಹೊಡಿತೀರಂತೆ, ಎಷ್ಟೋ ಮಕ್ಕಳಿಗೆ ಫೀಸ್ ಕಟ್ಟಿ ಓದಿಸಿದಿರಂತೆ, ನಿಮ್ ಮನೆಯಿಂದ ಹಣ ತಂದು ಸಂಸ್ಥೆ ನಡೆಸಿದಿರಂತೆ. ಯಾಕೆ ಸರ್ ಅಷ್ಟೊಂದು ಮುತುವರ್ಜಿ ಇವ್ರ ಮೇಲೆಲ್ಲ ಯಾಕೆ ಅಷ್ಟೊಂದು ಪ್ರೀತಿ ಇರ್ತೈತಿ ನಿಮ್ಗೆ? ಕಾರಣ ಯಾಕೆಂದ್ರೆ ಒಬ್ಬ ಮಾನವರಾಗಿ ಕೆಲಸ ಮಾಡಬೇಕು ಅನ್ನೋದು ಮುಖ್ಯ. ನಮ್ಮಾಗೆ ಮಕ್ಕಳು ಇರ್ತಾರೆ, ತಾಯಿ ತಂದೆಗೆ ಪಾಪ ಗೊತ್ತಿರಲ್ಲ.
ಹಾಗಾಗಿ ನಮಗೇನು ಗೊತ್ತಿದೆ ಅನ್ನೋ ದಾರಿ ಎರಿಬೇಕು, ಒಂದು ಸಮಾಜಕ್ಕೆ ಅವ್ರ ಮಾದರಿ ಮಕ್ಕಳಾಗಿ ಬೆಳಿಬೇಕು ಅನ್ನೋದೇ ನಮ್ಮ ಪ್ರಮುಖ ಗುರಿಯಾಗಿತ್ತು. ಹಾಗಾಗಿ ಎಲ್ಲವನ್ನೂ ಮಾಡ್ತಿದ್ವಿ. ಯಾಕೆಂದ್ರೆ ದೇವರು ಒಂದೊಂದು ಕೊರತೆ ಕೊಟ್ಟಿರ್ತಾನೆ, ಬುದ್ಧಿವಂತಿಕೆ ಕೊಟ್ಟಿರ್ತಾನೆ, ಹಣ ಇರಲ್ಲ. ಹಾಗಂತೇಳಿ ಆ ಕೊರತೆನ ನಾವು ನಮ್ಮ ಕೈಲಿ ಅದನ್ನು ಕೊರತೆ ನೀಗಿಸಿದ್ರೆ ಸಮಾಜದಲ್ಲಿ ಒಂದು ಉನ್ನತ ವ್ಯಕ್ತಿಯಾಗಿ ಬೆಳೆದಿದ್ದಾರೆ. ಎಷ್ಟೋ ಜನ ಟೀಚರ್ಸ್ ಆಗಿದ್ದಾರೆ. ಅವರೆಲ್ಲ ಕಂಡಾಗ ಹೇಳ್ತಾರೆ, ಸರ್ ಅವತ್ತಿಗೆ ನಮ್ಮ ಮತ್ತೆ ಹೋಗಿದೆ ಆ ರೀತಿ ಮಾಡಿರೋದು. ಹಾಗಾಗಿ ಅದೊಂದು ಸೇವೆ ಮಾಡೋಣ ಅಂತೇಳಿ ಮಾಡಿದ್ದೀವಿ ಅಷ್ಟೇ. ಇನ್ನೇನಿಲ್ಲ, ಯಾವುದೇ ಉತ್ಪ್ರೇಕ್ಷೆ ಮಾಡೋ ಅಂಥದ್ದು ಉತ್ಪ್ರೇಕ್ಷೆ ಮಾತೇ ಇಲ್ಲ ಸರ್. ನಿಜವಾಗ್ಲೂ ಗುರು ಅಂದರೆ ಎರಡನೇ ದೇವರು, ತಂದೆ ತಾಯಿ ಬಿಟ್ಟರೆ ನೆಕ್ಸ್ಟು ದೇವರು ಅಂತಾರೆ. ಆ ದೇವ್ರ ಕೆಲಸವನ್ನು ನೀವು ಮಾಡೋದಕ್ಕೆ ಇವತ್ತು ಸಮಾಜದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ನೀವು ಬಿತ್ತಿದ ಬೀಜಗಳು ಇವತ್ತು ಎಮ್ಮರವಾಗಿ ನೂರಾರು ಮರಗಳನ್ನು ಬಿತ್ತನೆ ಮಾಡುವಂತಾಗಿದೆ. ಒಬ್ಬರು ಟೀಚರ್ ಹೇಳ್ತಾ ಇದ್ರು, ಅವ್ರಿಗೆ ನೀವು ಟೂರ್ಗೆ 80 ರೂಪಾಯಿ ಕೊಟ್ಟು ಟೂರ್ ಕರ್ಕೋಗಿದ್ರಂತ. ಇವತ್ತು ಅವ್ರ ಸ್ಕೂಲಲ್ಲಿ 5 ಜನ ಮಕ್ಕಳಿಗೆ ಆ ಎಮ್ಮನೆ ಪ್ರತಿ ವರ್ಷ ಫೀಸ್ ದುಡ್ಡು ಕೊಟ್ಬಿಟ್ಟು ಕರ್ಕೋಗ್ತಾರೆ ಅಂತ ನಿಮ್ ನೆನಪಾಗಿ ಅವ್ರು ಹಂಚ್ಕೋತಾ ಇದ್ರು. ನಿಜವಾಗ್ಲೂ ಬಹಳ ನಮ್ಗಂತೂ ಖುಷಿ ಆಗುತ್ತೆ. ಅದೇ ರೀತಿ ಯಾರ್ಯಾರು ಬೆಳೆದಿದ್ದಾರೆ ಅವ್ರಿಗೆಲ್ಲ ಒಂದು ಮಾದರಿ ಆಗ್ಲಿ ಅಂತ ಹೇಳಿ ಈ ಒಂದು ಕಾನ್ಸೆಪ್ಟ್ ಪ್ರಯತ್ನವನ್ನ ಮಾಡ್ಕೊಂಡಿದ್ವಿ. ಖಂಡಿತವಾಗಿ ಸರ್, ಅದನ್ನ ನೀವು ಯಾವಾಗ್ಲೂ ಬೆನ್ ಬಿಡದೇನೆ ಇವತ್ತು ಬೆಳಿಗ್ಗೆಯಿಂದ ಸಂಜೆ ಗಂಟೆ ನಿಮ್ಮನ್ನ ಪ್ರೀತಿಯಿಂದ ನೋಡ್ತಿದಾರೆ. ಆದ್ರೆ ನೀವು ಕಡ್ಡಿ ಒಂದಿಲ್ಲ ಅಷ್ಟೇ, ಟೀಚರ್ ತರನೇ ಇಲ್ಲೂ ಆಗ್ಬಿಟ್ಟಿದ್ದೀರಾ. ಹಂಗಾಗಿ ಯಾರು ಕೂಡ ಅದೇ ಶಿಸ್ತಲ್ಲೇ ಇದ್ದಾರೆ ಪಾಪ ಮಕ್ಕಳು. ಈಗಲೂ ಅದೇ ಶಿಸ್ತಲ್ಲೇ ಅದೇ ರೀತಿ ಬೆಳಿಗ್ಗೆ ಸಾಯಂಕಾಲ ತನಕ ಅಷ್ಟೇ ಶಿಸ್ತಿನಲ್ಲಿ ಇನ್ನೂ ಇದ್ದಾರೆ ಅಂದ್ರೆ ಬಹಳ ಖುಷಿ. 5:30 ಆದ್ರೂ ನನಗೆ ಆತ್ಮಕ್ಕೆ ತೃಪ್ತಿ. ಬೆಳಿಗ್ಗೆ 11 ಗಂಟೆಲಿ ಕಾರ್ಯಕ್ರಮ ಪ್ರಾರಂಭ ಆಗಿದ್ದು 5:30 6 ಗಂಟೆ ಆದ್ರೂ ಕೂಡ ಯಾರು ಕೂಡ ಕದಲ್ತಾ ಇಲ್ಲ. ಎಲ್ಲ ಮನೆ ಮಠ ಮಕ್ಕಳು ಇದ್ರು ಕೂಡ ನೀವು ಒಬ್ರು ಇದ್ದೀರಿ ಅನ್ನೋ ಗೌರವಕ್ಕೋಸ್ಕರ ಇಷ್ಟೊಂದು ಇದ್ದಾರೆ. ಸರ್, ಒಂದ್ ಹೇಳಿದ್ರಿ, ಇನ್ನೊಂದು ಸಂಕಲ್ಪ ಏನೋ ಮಾಡಿದೀವಿ ಅಂದ್ರೆ ಇನ್ನೊಂದು ಸಂಕಲ್ಪ ಏನು? ಇನ್ನೊಂದು ಸಂಕಲ್ಪ ಏನು ಅಂದ್ರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೇ ವ್ಯಕ್ತಿಗೆ ಶಿಕ್ಷಣ ಆಗಲಿ, ಹಣಕ್ಕಾಗಲಿ, ಆಹಾರಕ್ಕಾಗಲಿ ಯಾವುದಕ್ಕೂ ಕೊರತೆ ಇಲ್ಲ. ಎಲ್ಲಿ ಬೇಕಾದ್ರೂ ಯಾವ್ದು ಬೇಕಾದ್ರೂ ಸಿಗುತ್ತೆ. ಆದ್ರೆ ಮುಖ್ಯವಾಗಿ ಈಗ ಬಹಳ ಕಷ್ಟ ಆಗಿರೋದು ಮತ್ತೆ ಕಾಸ್ಟ್ಲಿ ಎಷ್ಟು ಅಂತಂದ್ರೆ ಲೈಫ್ ಅಂದ್ರೆ ಆರೋಗ್ಯ. ನಮ್ಮ ತಂದೆ ಹೇಳ್ತಾ ಇದ್ರು, ಹೆಲ್ತ್ ಈಸ್ ವೆಲ್ತ್ ಅಂತೇಳಿ. ನಾವು ಅದೇ ಪದ್ಧತಿಯಲ್ಲಿ ನಾವು ಬೆಳೆಸ್ಕೊಂಡ್ ಬಂದಿರೋದು. ಇವತ್ತು ಅದೇ ರೀತಿ ಆರೋಗ್ಯ ಕಾಪಾಡ್ಕೊಂಡಿದ್ದೀವಿ. ಹಾಗೇನೆ ಇವತ್ತು ಬಹಳ ಮುಖ್ಯವಾಗಿ ಏನು ಅಂದ್ರೆ, ಯಾವ್ದಾದ್ರು ಪೇಷಂಟ್ ಆಯ್ತು ಅಂದ್ರೆ ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಜ್ವರ ಬಂದ್ರು 5,000 to 6,000 ರೂಪಾಯಿ ಮಿನಿಮಮ್ ಬೇಕಾಗತ್ತೆ. ಆದರೆ ನಮ್ಮ ಪಾರಂಪರಿಕ ವೈದ್ಯಕೀಯದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಅದ್ಭುತವಾದಂಥ ವೈದ್ಯಕೀಯ ಗಿಡಗಳು ಬಹಳ ಇದಾವೆ. ಅದರಲ್ಲೂ ನಮ್ಮ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಮಣ್ಣು ಅಂತ ಪವಿತ್ರವಾದ ಮಣ್ಣು. ಡಾಕ್ಟರ್ ಕಸ್ತೂರಿ ರಂಗನು ಸಹ ಈ ವಿಷಯದಲ್ಲಿ ಬಹಳಷ್ಟು ಹೇಳಿದ್ದಾರೆ. ವೈದ್ಯಕೀಯ ಗಿಡಮೂಲಿಕೆಗಳು ಎಷ್ಟಿವೆ, ನಮ್ಮ ಪರಿಸರನ ಹೇಗೆ ಕಾಪಾಡಬೇಕು ಅನ್ನೋದ್ರ ಬಗ್ಗೆ. ಆ ದೃಷ್ಟಿನಲ್ಲಿ ನಾನು ಯೋಚನೆ ಮಾಡಿದೆ ಅಂದರೆ, ಪಾರಂಪರಿಕ ವೈದ್ಯಕೀಯನ್ನ ನಾವು ಜನಗಳಿಗೆ ಮನದಟ್ಟು ತರಬೇಕು, ಅವ್ರಿಗೆ ಆ ವಿಷಯನ ಪರಿಚಯ ಮಾಡಿಸ್ಬೇಕು ಅನ್ನೋ ದೇಶವನ್ನು ಹಾಕೊಂಡಿದ್ವಿ. ಅದರ ಉದ್ದೇಶ ಏನು ಅಂದರೆ, ಕಡಿಮೆ ಬರೀ 2 ರೂಪಾಯಿನಲ್ಲಿ ಒಂದು ದೊಡ್ಡದಾದ ಒಂದು ಕಾಯಿಲೆನೇ ವಾಸಿ ಆಗುತ್ತೆ ಅಂತಂದರೆ ಎಷ್ಟು ಅದ್ಭುತ ಇದೆ ನಮ್ಮ ಪರಿಸರದಲ್ಲಿ. ಅಂಥ ಗಿಡಮೂಲಿಕೆಗಳಿವೆ. ಹಾಗಾಗಿ ಆ ಪಾರಂಪರಿಕ ವೈದ್ಯಕೀಯ ಡಾಕ್ಟರ್ಗಳನ್ನು ಸಹ ನಾನು ಭೇಟಿ ಮಾಡಿದ್ದೀನಿ. ಒಳ್ಳೊಳ್ಳೆ ಅದ್ಭುತವಾದಂಥ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಅದನ್ನು ನಾವು ಜನಗಳಿಗೆ ತರೋಣ, ಜನಗಳ ಮನದಟ್ಟು ತರೋಣ, ಜನಗಳ ಪರಿಚಯ ಮಾಡಿಸೋಣ ಅನ್ನೋ ಒಂದು ದೇಶವನ್ನು ಹಾಕೊಂಡಿದ್ವಿ. ಅದಕ್ಕೆ ವಿದ್ಯಾರ್ಥಿಗಳೆಲ್ಲ ಸಹಕರಿಸಬೇಕು ಅನ್ನೋದು ನನ್ನ ಒಂದು ಮನವಿ. ಅಂದ್ರೆ ನೀವು 2 ಸಂಕಲ್ಪ ಮಾಡಿದಿರಿ, ಇವರೆಲ್ಲರೂ ಸೇರಿ ನಿಮಗೆ ಒಂದು ಗೌರವ ಸೂಚಿಸೋಸ್ಕರ ಮತ್ತೆ ನಿಮ್ ಜೊತೆಗೆ ಕೊಲೀಗ್ಸ್ಗೆಲ್ಲ ಸನ್ಮಾನ ಮಾಡಬೇಕು ಅಂತ ಕರೆಸಿದ್ರು. ಆದ್ರೆ ನೀವ್ ಹೇಳ್ತಾ ಇದ್ದೀರಾ 2 ಸಂಕಲ್ಪವನ್ನ ಮಾಡೋಣ. ನೀವು ನನ್ನಿಂದ ವಿದ್ಯೆಯನ್ನ ಪಡೆದಿದ್ದೀರಾ, ಇವತ್ತು ಉನ್ನತ ಸ್ಥಾನದಲ್ಲಿದ್ದೀರಾ. ನೀವು ಸಮಾಜಕ್ಕೆ ಏನಾದ್ರು ಕೊಡ್ಬೇಕು ಅಂದ್ರೆ ಪ್ಲಾಸ್ಟಿಕ್ ಮುಕ್ತತೆ ಮಾಡೋದು ನಿಮ್ಮನೆಯಿಂದನೇ ಪ್ರಾರಂಭ ಆಗಲಿ. ಅದಕ್ಕೆ ಜೊತೆಗೆ ಒಂದು ನಮ್ಮ ವೈದ್ಯಕೀಯ ಪಾರಂಪರಿಕ ವೈದ್ಯಕೀಯನ ಜನಗಳಿಗೆ ಪರಿಚಯಿಸೋಣ. ನಿಮಗೆ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಎಲ್ಲ ಸ್ವತಂತ್ರ ಇದೆ, ಅದನ್ನ ನೀವು ಮಾಡಿ ಅಂತ ನಿಮ್ಮ ಶಿಷ್ಯಂದ್ರಿಗೆ ಹೇಳ್ತಾ ಇದ್ದೀವಿ. ಅದನ್ನೇ ನಾನು ಹೇಳ್ಕೊತಾ ಇರೋದು. ಅದು ಸಾರ್ಥಕತೆ. ಇವತ್ತು ಸೇರಿದ್ದಕ್ಕೆ ಒಂದು ಸವಿ ನೆನಪಾಗಿ ಅದ್ರ ಮಾಡಿದ್ದೇ ಆದ್ರೆ ಬಹಳ ಒಳ್ಳೇದು. ಇನ್ನೊಂದು ಮುಖ್ಯವಾದ ಏನು ಅಂದ್ರೆ, ಯಾರು ಪೋಷಕರಾಗಿರ್ಲಿ, ಅವ್ರ ಮಕ್ಕಳಿಗೆ ಏನಾದ್ರು ಕಲಿಯೋ ವಿಚಾರದಲ್ಲಿ ಏನಾದ್ರು ಕೊರತೆ ಇತ್ತು ಅಂದ್ರೆ, ಅವ್ರು ಯಾವುದೇ ವಿದ್ಯಾಭ್ಯಾಸ ಮಾಡಲಿ, IAS ಮಾಡಲಿ, ಅಲ್ಲಿ ತನಕ ಓದೋದ್ರಲ್ಲಿ ಏನಾದ್ರು ಕೊರತೆ ಇದೆ ಅಂದ್ರೆ ನನ್ನನ್ನು ಭೇಟಿ ಮಾಡ್ಬೋದು. ಮಾಡಿದಾಗ ಅವ್ರಿಗೆ ನನ್ನದೇ ಆದ ಕೆಲವು ಟಿಪ್ಸನ್ನು ಕೊಡ್ತೀನಿ. ಯಾಕೆ ನಾನು ಎಕ್ಸ್ಪೆರಿಮೆಂಟ್ ಭಾಳಷ್ಟು ಮಾಡಿದ್ದೀನಿ. ಭಾಳಷ್ಟು ಮಕ್ಕಳು ಏನು ಈ ಕಲಿದಂಥ ಮಕ್ಕಳು SLC ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಅವೆಲ್ಲ ಬಹಳ ಉದಾಹರಣೆಗಳಿವೆ. ಆ ಒಂದು ನಂಬಿಕೆ ಮೇಲೆ ನಮ್ಮ ಕಾಲದ ಒಂದು ಸೋಷಿಯಲ್ ಸರ್ವಿಸ್ ಕೊಡೋಣ ಅಂತ ನಾನು ಯೋಚನೆ ಮಾಡಿದ್ದೀನಿ. ಅದೆಲ್ಲ ಉಚಿತವಾಗಿ ಮಾಡ್ತೀನಿ. ನಿಮ್ಗೆ ಎಷ್ಟು ವರ್ಷ ಸರ್? ಈಗ 64 ವರ್ಷ. 64 ವರ್ಷ. ಆ ಥರ ಕಾಣಲ್ಲ. ನೀವು ಏನೇನು ಓದಿದ್ದೀರಾ ಸರ್? ನಾನು BSc, B.Ed, MA, ನಂತರ KS ಮಾಡಿಕೊಂಡು, ನಂತರ ರಿಟೈರ್ಡ್ ಆದ್ಮೇಲೆ ಈಗ LLBನೂ ಮಾಡ್ಕೊಂಡೆ. ರಿಟೈರ್ಡ್ ಆದ್ಮೇಲೆ LLB? ಹೌದು, ಖಂಡಿತ. ಅಯ್ಯೋ, ನಿಮ್ಗೆ ಅದು ಯಾವ ಥರ ಆತ್ಮಶಕ್ತಿ, ಆತ್ಮಸ್ಥೈರ್ಯ ಇದೆ ಸರ್ ನಿಜವಾಗ್ಲೂ?
ಹಣ ಯಾಕೆಂದ್ರೆ ನಮ್ಮ ತಂದೆ ಹಾಕೊಟ್ಟಂತ ಒಂದು ಅಡಿಪಾಯ. ಅವ್ರು ಆಗಲೇ ಇಂಗ್ಲೀಷನ್ನ ನಮ್ಗೆ ಹೇಳ್ಕೊಡ್ತಾ ಇದ್ರು. ನಮ್ಮ ಈಗಾಗಲೇ ನಾನು ಹೇಳ್ದಂಗೆ 2 ಸಂಕಲ್ಪ ಹಾಕೊಂಡಿದೀವಿ. ಒಂದು ಪ್ಲಾಸ್ಟಿಕ್ ನಿರ್ವಹಣೆ ಮಾಡೋವಂಥದ್ದು, ಅದನ್ನ ನಮ್ಮ ವಿದ್ಯಾರ್ಥಿಗಳು ಅವ್ರ ಮನೆಯಿಂದನೇ ಪ್ರಾರಂಭಿಸ್ತಾರೆ. ಎರಡನೇದು ಪಾರಂಪರಿಕ ವೈದ್ಯಕೀಯವನ್ನ ಜನಗಳಿಗೆ ಹೇಗೆ ತಲುಪಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಕೆಲವು ಪಾರಂಪರಿಕ ವೈದ್ಯರ ಹತ್ರ ಚರ್ಚೆನೂ ಮಾಡಿದ್ದೀನಿ. ಅವ್ರಿಗೂ ಒಂದು ಪ್ರೇರೇಪಣೆ ಹೇಳಿದ್ದೀನಿ, ಒಂದು ಭರವಸೆ ಕೊಟ್ಟಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನೀವೇನಾದ್ರು ಇಂಥ ವೈದ್ಯದಲ್ಲಿ ಗಿಡಮೂಲಿಕೆಗಳಿಗೆ ನಿಮ್ಗೆ ಏನಾದ್ರು ಕೊರತೆ ಆದ್ರೆ ನೀವು ಕೇಳಿ, ಅದಕ್ಕೆ ನಾನು ನನ್ನ ಜಮೀನಲ್ಲಿ 1 ಎಕರೆನಲ್ಲಿ ಅಂತಹ ಗಿಡಮೂಲಿಕೆಗಳನ್ನು ಬೆಳೆದು ಉಚಿತವಾಗಿ ನಿಮಗೆ ತಲುಪಿಸ್ತೀನಿ ಅಂತ ಹೇಳಿದ್ದೀನಿ. ನೋಡೋಣ, ಅವ್ರು ಯಾರು ಮುಂದೆ ಬಂದರೆ ಅಂಥದ್ದನ್ನು ನಾನು ಸಹಾಯ ಮಾಡಿಕೊಡ್ತೀನಿ. ಜೊತೆಗೆ ನಮ್ಮ ಒಂದು ಜನರ ಸಮೂಹದಲ್ಲಿ ಪಾರಂಪರಿಕ ವೈದ್ಯಕೀಯವನ್ನು ಹೆಚ್ಚು ಪರಿಚಯ ಮಾಡಿಸಿ ಅವರ ಆರೋಗ್ಯ ಕಾಪಾಡಬೇಕು. ಜೊತೆಗೆ ಅವರ ಆರ್ಥಿಕತೆಯನ್ನು ಸಹ ನಷ್ಟ ಆಗೋದನ್ನು ತಪ್ಪಿಸ್ಬೇಕು ಅನ್ನೋದೇ ನನ್ನ ಧ್ಯೇಯೋದ್ದೇಶ ಆಗಿದೆ. ನಮ್ಮ ವಿದ್ಯಾರ್ಥಿ ಮಿತ್ರರು ಹೇಗೆ ಮಾಡ್ತಾರೆ ಅನ್ನೋದನ್ನ ನಾವು ಮುಂದೆ ಆಲೋಚನೆ ಮಾಡ್ತೀವಿ. ಮಾದಾಪಟ್ನ ಅಂಗನವಾಡಿಯಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಧನಲಕ್ಷ್ಮಿ ಅಂತ. ನಂದು ನೇರಳೆ. ನಾನು ಗ್ರಂಥಾಲಯದಲ್ಲಿ ಗ್ರಂಥಪಾಲಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನೀಲಮ್ಮ ಅಂತ. ನಾನಿರೋದು ವಿದ್ಯಾರಣ್ಯಪುರಂ ಮೈಸೂರಲ್ಲಿ ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಂಜುಳಾ ಸೋಮಳ್ಳಿ. ನಾನು ಮೈಸೂರು ಜಿಲ್ಲಾ ಮಹಿಳಾ ಸಹಕಾರ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಕಾತೈನಿ ಅಂದ್ಬಿಟ್ಟು. ನಾವು 2ನೇ ಬ್ಯಾಚ್ನವರು. ನಾವು ಈಗ ಮನೇಲಿ 2ನೇ ಬ್ಯಾಚಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು. ಥ್ಯಾಂಕ್ ಯು. ಶೈಲಾ ಅಂತ ಸೋಮಳ್ಳಿ. ನಾನು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬಂಡೀಪುರ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಗುರುಮಲಮ್ಮ ಅಂತ. ಹೊರೆಯಲ್ಲ ಆಶಾ ಆಗಿ ಕೆಲಸ ಮಾಡ್ತೀನಿ. ನನ್ನ ಹೆಸರು ಮಾದೇವಮ್ಮ ಅಂತ. ನಾನು ಮಾದಾಪಟ್ನ ST ಆಗಿ ಕೆಲಸ ಮಾಡ್ತೀನಿ. ಸುನಂದ ಅಂತ 6 ವಯಸ್ಸು. ಎಲ್ಲ ಗುರು ವೃಂದದವರಿಗೆ ನನ್ನ ನಮಸ್ಕಾರಗಳು. ನಾನು 2003ನೇ ಬ್ಯಾಚಲ್ಲಿ SLC ಮಾಡಿದೆ. ಇವಾಗ ನಾನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಹಾರ್ಟಿಕಲ್ಚರ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹೆಸರು ಶಶಿಕಲಾ ಅಂತ. ನನ್ನ ಹೆಸರು ಸೋಮಳ್ಳಿ. ನಾನು ಹೌಸ್ ವೈಫ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಜೋಳ ಅಂತ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್. ನಾನು ಹೌಸ್ ವೈಫ್ ಇವಾಗ. ಸುನಂದ ಅಂತ ಹಾಲಹಳ್ಳಿ ಅವರು. ಸೋಮಳ್ಳಿ ಫಸ್ಟ್ ಬ್ಯಾಚ್ ಆಗಿ ನಾವು ಎಜುಕೇಶನ್ ನಾವು ಮನೇಲಿ ಹೌಸ್ ವೈಫ್ ಸರ್. ನನ್ನ ಹೆಸರು ಅನುಪಮ. ನಾನು ಫಸ್ಟ್ ಬ್ಯಾಚಲ್ಲಿ ಫಸ್ಟ್ ಸ್ಟೂಡೆಂಟ್ ಆಗಿ ಅಡ್ಮಿಟ್ ಆಗಿದ್ದೆ. ನಾನು ಇವಾಗ ಬೆಂಗಳೂರಲ್ಲಿ GHPS ಮುನೇಶ್ವರ ನಗರ ಅಲ್ಲಿ HM ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹೆಸರು ನಿರ್ಮಲಾ ಅಂತೇಳಿ. ನಾನು ಮಾದಾಪಟ್ನ. ಇವಾಗ ನಾನು ಜೈಸಸ್ ಆಸ್ಪತ್ರೆಯಲ್ಲಿ ಶುಶ್ರೂಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪೂಜ್ಯ ಗುರುವೃಂದದವರಿಗೆ ವಂದಿಸುತ್ತಾ. ನನ್ನ ಹೆಸರು ಪ್ರೇಮ ಅಂತ. ನಾನು ಶಿಕ್ಷಕಿಯಾಗಿ ಸೋಮಳ್ಳಿ ಸರ್ಕಾರಿ ಶಾಲೆನಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಗುರು ವೃಂದರವರಿಗೆ ವಂದನೆಗಳು. ನನ್ನ ಹೆಸರು ರೇಖಾ ಅಂತ. ನಾನು ಸೋಮಳ್ಳಿಲೇ ಇರೋದು. ಈಗ ನಾನು ಚೆನ್ನೈಯಲ್ಲಿ ವಾಸ ಮಾಡ್ತಾ ಇದ್ದೀನಿ. ಹೆಸರು KL ಗುರ್ಷ ಅಂತಮ್ಮ, ಕೊಡಗಾಪುರ, ಮನೆ ವಯಸ್ಸು. ದಾಕ್ಷಾಯಿನಿ. ನಾವು 91ನೇ ಸಾಲಿನಲ್ಲಿ SLC ಮಾಡಿದ್ದೀವಿ. ನನ್ನ ಹೆಸರು ರತ್ನಮ್ಮ. ನಾವು ಸೋಮಳ್ಳಿಯವರು. 92ನೇ ಬ್ಯಾಚ್ನವರು. ಗೃಹಿಣಿ. ನನ್ನ ಹೆಸರು ಮಂಜುಳಾ ಅಂತ. ನಾನು MSPCಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಉಮಾಶ್ರೀ ಅಂತ. ಸೋಮಳ್ಳಿಯಿಂದ ಬರ್ಗಿಗೆ ಮದುವೆ ಆಗಿರೋದು. ನಾನು ಗುರುವರ್ಯರಿಗೆಲ್ಲ ನಮಸ್ಕಾರಗಳು. ಗೃಹಿಣಿ ಅಂತಮ್ಮ, ಸೋಮಳ್ಳಿ, ಅಂಗನವಾಡಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೀನಿ. ಗುರುವೃಂದ ಪಾದಕ್ಕೆ ನನ್ನ ನಮನಗಳು. ನನ್ನ ಹೆಸರು ಶ್ವೇತಾ, ಸೋಮಳ್ಳಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚನ್ನರಾಯನಪುರದಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತೀನಿ. ನಮಸ್ಕಾರ, ನನ್ನ ಹೆಸರು ಶಿಲ್ಪಾ ಅಂತ. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ವಣಕಲ್ಪುರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ಕಾರಗಳು. ಈ ಗುರುಗಳೊಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ನಾನು ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಡವನಹಳ್ಳಿಯಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಗುರುಗಳು ಶಾಂತಪ್ಪ ಸರ್ ಅವರು, ಅವರ ಕರೆ ಮೇರೆಗೆ ಕಾರ್ಯಕ್ರಮದಲ್ಲಿ ಹಾಜರಿದ್ದೀನಿ. ಹೆಸರು ಹರೀಶ್ ಅಂತ. ನಾನು ಸೋಮಳ್ಳಿ. ಪ್ರಸ್ತುತ ಶ್ರೀ ಗಂಗಾಧರೇಶ್ವರ ಪ್ರೌಢಶಾಲೆ ಗೋಪಾಲ್ಪುರದಲ್ಲಿ ಕನ್ನಡ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಶಿವಕುಮಾರ್ ಅಂತ. 1999ರಿಂದ 2003 ತನಕ ಸೋಮಳ್ಳಿ ಹೈಸ್ಕೂಲ್ ಮತ್ತೆ PUC ಅಲ್ಲಿ ಮಾಡಿ ಈಗ ಸ್ಟಾಫ್ ನರ್ಸ್ ಆಗಿ ಬೇಗೂರು CS ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮಹೇಶ್ ಅಂತ. ನಾನು 2ನೇ ಬ್ಯಾಚ್ ವಿದ್ಯಾರ್ಥಿ. ನಮ್ಮ ಎಲ್ಲಾ ಗುರು ವೃಂದದವರಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ CPED ಮಾಡಿಕೊಂಡು ಶ್ರೀ ಗಂಗಾಧರೇಶ್ವರ ಪ್ರೌಢಶಾಲೆ ಅರಳಿಕಟ್ಟಿನಲ್ಲಿ ದೈಹಿಕ ಶಿಕ್ಷಕನಾಗಿ ಕರ್ತವ್ಯಕ್ಕೆ ಹಾಜರಾದೆ. ಇವಾಗ ಗೋಪಾಲ್ಪುರದಲ್ಲಿ ನಾನು ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಶ್ರೀ ಗಂಗಾಧರೇಶ್ವರ ಪ್ರೌಢಶಾಲೆಯಲ್ಲಿ ಸೋಮಳ್ಳಿಯಲ್ಲಿ HM ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ರಾಜೇಶ್ ಅಂತ, ಅರ್ಧಳ್ಳಿ. ನಾನು ಸೋಮಳ್ಳಿಗೆ 89, 90 ಸೇರ್ಕೊಂಡೆ. 93 ಬಿಟ್ಟೆ. ಈಗ ವಕೀಲನಾಗಿ ನಾನು ಅಂಜನಗೂಡಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ನನ್ನ ಹೆಸರು ಮಾದೇವಸ್ವಾಮಿ, ಮರಳಾಪುರದವನು. 2003-4ರಲ್ಲಿ ಗಂಗಾಧರೇಶ್ವರ ಪ್ರೌಢಶಾಲೆಯಲ್ಲಿ SLC ಮುಗಿಸಿದ್ದೇನೆ. ಈಗ 2009ರಿಂದ ಶ್ರೀ ಗಂಗಾಧರೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡಿದ್ದೇನೆ. ನನ್ನ ಹೆಸರು ಗುರುಪ್ರಸಾದ್ ಅಂತ ಹೇಳಿ,
ಕೊಡಗಾಪುರ ಗ್ರಾಮದವನು. 2002ನೇ ಇಸ್ವಿಯಲ್ಲಿ 10ನೇ ತರಗತಿಯನ್ನ ಪಾಸ್ ಆಗಿದ್ದೇನೆ. ಈಗ ಪ್ರಸ್ತುತ ದೊಡ್ಡುಂಡಿ ಭೋಗಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗದಲ್ಲಿ ಗಣಿತ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತೇನೆ. ನನ್ನ ಹೆಸರು ಅರುಣ್ ಅಂತ, ಗ್ರಾಮ ಕೊಡಗಾಪುರ. ಪ್ರಸ್ತುತ ನಾನು ಗಣಿತ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹೆಸರು ಚನ್ನಬಸವಣ್ಣ ಅಂತ, ಕೊಡಗಾಪುರ. ಪ್ರಸ್ತುತ ನಾನು ವ್ಯವಸಾಯಗಾರನಾಗಿ ಎಲ್ಲ ಅಕ್ಕಪಕ್ಕದ ಗ್ರಾಮಗಳ ಎಲ್ಲ ಜನರ ಪ್ರೀತಿ ಪಾತ್ರನಾಗಿ ಜೀವನ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮಹಾದೇವೇಗೌಡ ಅಂತ, ನಾನು ಹುಟ್ಟಿದ ಸ್ಥಳ ಬೋದೇನಹಳ್ಳಿ. ಇವಾಗ ನಾನು ಮೈಸೂರಿನಲ್ಲಿ ಶ್ರೀ ಸಿದ್ದರಾಮೇಶ್ವರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಲೀಕರಾಗಿದ್ದೇನೆ. ನನ್ನ ಹೆಸರು ಗುರುಸ್ವಾಮಿ ಅಂತ, ಕಟ್ನವಾಡಿಯಿಂದ. 88-89 ಸಾಲಲ್ಲಿ SSLC ಶ್ರೀ ಗಂಗಾಧರೇಶ್ವರ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದೆ. ಸೊ ಹಾಗಾಗಿ ಎಲ್ಲ ಅಧ್ಯಾಪಕ ವೃಂದದವರಿಗೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಸಹಪಾಠಿಗಳಿಗೆ ನನ್ನ ಧನ್ಯವಾದಗಳು. ನಾನು ಈಗಾಗಲೇ ಮೈಸೂರು ಜಾಯಸಿಂಗ್ ಅಲ್ಲಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು KS ವೀರಭದ್ರಪ್ಪ ಅಂತ, HD ಕೋಟೆ ತಾಲೂಕು ಕಾಟ್ವಾಳು ಗ್ರಾಮದವನು. ನಾನು ಗಂಗಾಧರೇಶ್ವರ ಪ್ರೌಢಶಾಲೆಯಲ್ಲಿ 89ರ ಬ್ಯಾಚಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಈಗ ಪ್ರಸ್ತುತ ನಾನು ಅಖಿಲ ಭಾರತ ವೀರಶೈವ ಸಮಾಜದ ತಾಲೂಕು ಘಟಕದ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನನ್ನ ಹೆಸರು ರಾಜಪ್ಪ ಅಂತ ಹೇಳಿ, ಶೀಲವಂತಪುರ ಗ್ರಾಮ. ಪ್ರಸ್ತುತ ಈಗ ಕಬಡ್ಡಿಯಲ್ಲಿ ಹಾರ್ಡ್ವೇರ್ ಶಾಪ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಹೆಸರು ಬಸವಸ್ವಾಮಿ ಅಂತ, ಪ್ರಗಾಪುರ. ನಾನು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಿರ್ವಹಿಸ್ತಾ ಇದ್ದೀನಿ. ನನ್ನ ಹೆಸರು ಮಹಾದೇವಪ್ಪ ಅಂತ, ನಾನು ಒಂದು ಹಾಲು ಉತ್ಪಾದಕ ಸಹಕಾರ ಸಂಘದ 22 ವರ್ಷದಿಂದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹೆಸರು ಮಹಾದೇವಸ್ವಾಮಿ ಅಂತ, ಮುತ್ತಿಗೆ ಉಂಡಿ. ಮೂಲತಃ ವ್ಯವಸಾಯ ಮಾಡ್ತೀನಿ. ಜೊತೆಗೆ ನನ್ನ ಹೆಸರು ಕಾಂತರಾಜು ಅಂತ, ನನ್ನ ವೃತ್ತಿನಲ್ಲಿ LHC ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಹೆಸರು ಗುರುಸ್ವಾಮಿ ಅಂದ್ಬಿಟ್ಟು, ನಾನು ಸೋಮಳ್ಳಿಯಲ್ಲಿ 90ನೇ ಇಸ್ವಿಯಲ್ಲಿ ಓದ್ತಾ ಇದ್ದೆ. ಇವಾಗ ಮೈಸೂರಿನಲ್ಲಿ ಇದ್ದೀನಿ. ನನ್ನ ಹೆಸರು ಶಾಂತ ವೀರಣ್ಣ ಅಂತ ಅಂದು, ದಾವಣಗೆರೆ. ನಾನೀಗ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಶಿವಕುಮಾರ್ PB ಅಂತ ಹೇಳಿ, ದಾವಣಗೆರೆಯಿಂದ ಬಂದಿದ್ದೀನಿ. 1990ರಲ್ಲಿ ನನಗೆ SSLC ಕಂಪ್ಲೀಟ್ ಮಾಡ್ಕೊಂಡೆ. ಈಗ ಪ್ರೆಸೆಂಟ್ ದಾವಣಗೆರೆನಲ್ಲೇ ಕಂಪ್ಯೂಟರ್ ಎಜುಕೇಶನ್ ಇದೆ, ಜೊತೆಗೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ಮಹೇಶ್ ಅಂತ, ನಾನು ಮಂಗ್ಲ 97, 98, 99 ಗಂಗಾಧರೇಶ್ವರ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಅದರಿಂದ ಇವಾಗ ಮೈಸೂರಲ್ಲಿ ಸೆಟ್ಲ್ ಆಗಿದ್ದೇನೆ. ನಾನು ವರ್ಕ್ ಬಂದು ಮೈಸೂರು ರೇಸ್ ಕ್ಲಬ್ ಅಲ್ಲಿ ವರ್ಕ್ ಮಾಡ್ತೀನಿ. ಅಂಕನಶೆಟ್ಟಿಪುರ ನನ್ನ ಊರು, ಆದ್ರೆ ಎಲ್ಲ ಅಂಕಶೆಟ್ಟಿ ಅಂತ ಕರಿತಾ ಇದ್ರು ಸೋಮಳ್ಳಿ. ಇವಾಗ ಆಲ್ರೆಡಿ ಗೋಲ್ಡನ್ ಗ್ರಾಂಟ್ಸ್ ಅಂತ ಗ್ರಾಂಟ್ ಅಲ್ಲಿ ಮ್ಯಾನೇಜರ್ ಮಾಡ್ತಾ ಇದ್ದೀನಿ. ಹೆಸರು KC ಬಸವರಾಜಪ್ಪ ಅಂತ, ನಾನು ಕೊಡಗಾಪುರದವನು. ಶ್ರೀ ಗಂಗಾಧರೇಶ್ವರ ಪ್ರೌಢಶಾಲೆಯಲ್ಲಿ 90ನೇ ಬ್ಯಾಚ್ನಲ್ಲಿ ಪಾಸ್ ಔಟ್ ಆಗಿರೋನು. ಈಗ ನಾನು ಸದ್ಯ ಪ್ರಸ್ತುತ ಮೈಸೂರಿನ ಶ್ರೀರಾಮ್ಪುರದಲ್ಲಿ ವಾಸವಿದ್ದೇನೆ. ನಾನು ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಣ್ಣಪ್ಪ ಅಂತ, ನಾನು 89ನೇ ಸಾಲಲ್ಲಿ ಗಂಗಾಧರೇಶ್ವರ ಪ್ರೌಢಶಾಲೆಯಲ್ಲಿ ನಾನು ಓದ್ತಾ ಇದ್ದೆ. ಈಗ ಪ್ರಸ್ತುತ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಮೈಸೂರು ಸಿಟಿನಲ್ಲಿ ಇದ್ದೇನೆ ನಾನು. ಥ್ಯಾಂಕ್ ಯು. ಹೆಸರು ನಾಗೇಂದ್ರ ಅಂತ, ನಾನು 90ನೇ ಇಸ್ವಿನಲ್ಲಿ SSLCನಲ್ಲಿದ್ದೆ. ಇವಾಗ ನಾನು ಚಿಲ್ಲರೆ ಅಂಗಡಿ ವ್ಯಾಪಾರಸ್ಥ ವರ್ಕ್ ಮಾಡ್ತಾ ಇದ್ದೀನಿ. ಹೆಸರು ಮಂಜುನಾಥ್ ಬೋಗೇನಹಳ್ಳಿ. ನಾನು ವ್ಯವಸಾಯ ಮತ್ತು ಅಂಗಡಿ ಬಿಸ್ನೆಸ್ ಮ್ಯಾನ್ ಮಾಡ್ತಾ ಇದ್ದೇನೆ. ಮಲ್ಲಿಕಾರ್ಜುನ್ ಅಂತ, ಸೋಮಳ್ಳಿ. ಗುರುಮಲ್ಲಪ್ಪ ಅವ್ರ ಮಗ. ಎಲ್ಲ ಗುರುಗಳ ಪಾದಕ್ಕೆ ನಮಸ್ಕರಿಸ್ತಾ, ನಾನು 92 ಬ್ಯಾಚ್. ನಾನು ಈಗ GRS ಮ್ಯಾಡಿಸಿ ವರ್ಕ್ನಲ್ಲಿ ಆಪರೇಟರ್ ಆಗಿ ವರ್ಕ್ ಮಾಡ್ಕೊಂಡಿದ್ದೀನಿ. ನಾನು 93ರ ಬ್ಯಾಚು SSLC. ಈಗ ಸುಮಾರು 18 ವರ್ಷಗಳಿಂದ ವಕೀಲ ವೃತ್ತಿಯನ್ನ ಗುಂಡ್ಲುಪೇಟೆ ನ್ಯಾಯಾಲಯದಲ್ಲಿ ಮುಂದುವರಿಸ್ತಾ ಇದ್ದೀನಿ. ನನ್ನ ಹೆಸರು ಶಿವಮೂರ್ತಿ ಅಂತ, ನಾನು ಮೂಲತಃ ವ್ಯವಸಾಯ. ಎಳ್ಳಪ್ಪ ಅಂತ, ನಾನು ಈಗ ಸದ್ಯಕ್ಕೆ JSS ಮೆಡಿಕಲ್ ಕಾಲೇಜಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ರಾಘವೇಂದ್ರ ಅಂತ, 88ನೇ ಇಸ್ವಿ SLC ಬ್ಯಾಚು. ನಾವು ಮೂಲತಃ ಸೋಮಳ್ಳಿಯವರೇ. ನಾನೀಗ TVS ಆಕ್ಸಿಲರಿ ಯೂನಿಟ್ ಅಲ್ಲಿ ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು KP ಪ್ರಕಾಶ್ ಅಂತ, ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಾದೇಸ್ವಾಮಿ, ಮಲ್ಲಳ್ಳಿ ಶ್ರೀ ಗಂಗಾಧರೇಶ್ವರ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು, ವ್ಯವಸಾಯ ಮಾತ್ರ. ನನ್ನ ಹೆಸರು ಮಾದೇವಪ್ಪ, ಟಿ ನರಸೀಪುರ ತಾಲೂಕು ಸಿಂಹಳ್ಳಿ ಗ್ರಾಮದವ್ರು. ಈಗ ನಾನು ಭತ್ತ ವ್ಯಾಪಾರ ಮತ್ತು ಮೆಕ್ಕೆಜೋಳ ವ್ಯಾಪಾರ ಮಾಡ್ಕೋತಾ ಇದ್ದೀನಿ. ಅಂಚೆ ಕಚೇರಿಯಲ್ಲಿ ಪೋಸ್ಟ್ ಮಾಸ್ಟರ್ ಕೆಲಸವನ್ನು ನಿರ್ವಹಿಸುತ್ತಿರ್ತೀನಿ. ನನ್ನ ಹೆಸರು ಪ್ರಸನ್ನಮೂರ್ತಿ ಅಂತ, ನಮ್ಮ ಮರಳಾಪುರ ಗ್ರಾಮ. ನಾವು ಕೃಷಿಕರಾಗಿ ಮತ್ತು ನರ್ಸರಿ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡಿದ್ದೀವಿ ಸರ್. ಪ್ರಭುಸ್ವಾಮಿ ಅಂತ, ನಾವು ಗಂಗಾಧರೇಶ್ವರ ಪ್ರೌಢಶಾಲೆಯಲ್ಲಿ ಅಭ್ಯಾಸ ಮಾಡಿದ್ದು. ಈಗ ನಾನು KSRTCಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅಶೋಕ್ ಅಂದ್ಬಿಟ್ಟು ಕುಲ್ಗಾಣ, ನಾನು ವ್ಯವಸಾಯ ಮಾಡ್ಕೊಂಡು. ಪ್ರಭುಸ್ವಾಮಿ ಅಂತ, ಫಸ್ಟ್ನೇ ಬ್ಯಾಚು. ನಾವು ಕುಲ್ಗಾಣ ನಮ್ಮೂರು. ನಾನು ಕುಲ್ಗಾಣ MPCS ಅಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಶಾಂತ್ ಮಲೇಶ್ ಅಂತೇಳಿ, ಸೋಮಳ್ಳಿ. ನಾನು ವೃತ್ತಿಯಲ್ಲಿ ವ್ಯವಸಾಯಗಾರ. ನಾನು ಡ್ರಾಮಾ ಮಾಸ್ಟರ್ KS ಮಹಾದೇವಪ್ಪ ಅಂತೇಳಿ, ಕೊಡಗಾಪುರ. ಧನ್ಯವಾದಗಳು ಅರ್ಪಿಸ್ತೀನಿ.
ನನ್ನ ಹೆಸರು ನಟರಾಜ್ ಎಮ್.ಎನ್. ಸೊ ಮಾದಾಪಟ್ಟಣ. ಪ್ರಸ್ತುತ ನಾನು ಸರ್ಕಾರಿ ಕೈಗಾರಿಕಾ ಧರ್ಮಸ್ಥಳ ಪಾಂಡವರಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹೆಸರು ಸಂಗನ ಬಸವಣ್ಣ ಅಂತ. ನಾನು ಕೊಡಗಾಪುರ ವ್ಯವಸಾಯ ಮಾಡ್ತಾ ಇದ್ದೀನಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Talks with your channel. Yeah, all the very best. Thank you so much, Anjane.